Hallelujah. 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 ಎಷ್ಟು ಮಂದಿ ಕರ್ತನ ಸಮ್ಮುಖದಲ್ಲಿ ಸಂತೋಷವುಳ್ಳವರಾಗಿದ್ದೀರಿ? ಹೇಳಿರಿ ಬಾಯಿ ತೆರೆದು, ನಾನು ಕರ್ತನ ಸಮ್ಮುಖದಲ್ಲಿ ಸಂತೋಷವುಳ್ಳವಳಾಗಿದ್ದೇನೆ, ಸಂತೋಷವುಳ್ಳವನಾಗಿದ್ದಾನೆ. ನಮಗೆ ಮಳೆ ಬರಲಿ, ಬಿಸಿಲಿರಲಿ, ಚಳಿ ಇರಲಿ, ಏನೇ ಇದ್ರೆ ಸಹ ನಮ್ಮನ್ನು ಕರ್ತನನ್ನು ಆರಾಧಿಸಲಿಕ್ಕೆ ಯಾವುದು ಕೂಡ ನಮ್ಮನ್ನು ತಡೆ ಮಾಡುವುದಿಲ್ಲ. ಹಲ್ಲೆಲೂಯಾ. ಪೌಲನು ಹೇಳ್ತಾನೆ, ಅನುಕೂಲವಿರುವ ಸಮಯದಲ್ಲಿಯೂ ಅನಾನುಕೂಲವಿರುವ ಸಮಯದಲ್ಲಿಯೂ ನೀವೇನ್ ಮಾಡಬೇಕು? ಸುವಾರ್ತೆಯನ್ನು ಸಾರೋದ್ರಲ್ಲಿ ನಿರತರಾಗಿರ್ಬೇಕು. ಹಲ್ಲೆಲೂಯಾ. ನಮ್ಮ ಕರ್ತನ ಪ್ರೀತಿಗೆ ಯಾವುದು ಅಡ್ಡಿಪಡಿಸುವುದಿಲ್ಲ ಪ್ರಿಯರೇ. ಈ ಲೋಕದ ಯಾವ ಸಂಗತಿಯೋ ಕರ್ತನನ್ನು ಪ್ರೀತಿಸ್ಲಿಕ್ಕಾಗಿ, ಕರ್ತನನ್ನು ಆರಾಧಿಸ್ಲಿಕ್ಕಾಗಿ ಯಾವುದು ಅಡ್ಡಿಪಡಿಸುವುದಿಲ್ಲ. ಆದರೆ ನಮಗೇನಿರ್ಬೇಕು? ಮನಸ್ಸಿರ್ಬೇಕು. ಮನಸ್ಸಿದ್ರೆ ಮಾತ್ರ ಮಾರ್ಗಗಳು ಸಿದ್ಧವಾಗ್ತದೆ. ನಮಗೆ ಮನಸ್ಸಿಲ್ಲದಿದ್ರೆ ಎಲ್ಲ ಮಾರ್ಗಗಳು ನಮಗೆ ಮುಚ್ಚಲ್ಪಡ್ತದೆ. ಹಲ್ಲೆಲೂಯಾ. ಇವತ್ತು ನೀವು ಕರ್ತನನ್ನು ಪ್ರೀತಿ ಮಾಡಿ ಬಂದಿದ್ದೀರಿ, ಕರ್ತ ನಿಮ್ಮ ಹೃದಯಗಳನ್ನು ನೋಡಿದ್ದಾನೆ. ಖಂಡಿತವಾಗ್ಲೂ ಕರ್ತ ನಿಮ್ಮ ಜೀವಿತಗಳನ್ನು ಆಶೀರ್ವದಿಸ್ತಾನೆ, ಕುಟುಂಬಗಳನ್ನು ಆಶೀರ್ವದಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ನಮ್ಮ ದೇವರು ನಮ್ಮ ಅಂತರಂಗವನ್ನು ನೋಡುವ ದೇವರು, ಅಂತರಂಗವನ್ನು ನೋಡಿ ಪ್ರತಿಫಲ ಕೊಡುವ ದೇವರು, ನಾನು ನೀನು ಆರಾಧಿಸುವ ದೇವರಾಗಿದ್ದಾನೆ. ಆತನ ಜೀವ ಸ್ವರೂಪನಾದ ದೇವರಾಗಿದ್ದಾನೆ. ಒಂದು ಕ್ಷಣ ನಮ್ಮ ಬಾಯಿಗಳನ್ನು ತೆರೆದುಕೊಂಡು ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಕರ್ತನು ಮಾಡಿದಂಥ ಉಪಕಾರಗಳನ್ನು ನೆನೆಸಿಕೊಂಡವರಾಗಿ ಹೃದಯಪೂರ್ವಕವಾಗಿ ನಾವು ಕರ್ತನಿಗೆ ಸ್ತೋತ್ರಗಳನ್ನು ಸಲ್ಲಿಸುವ ಪ್ರಿಯರೇ. ಎಷ್ಟೋ ಜನರು ಈ ಲೋಕವನ್ನು ಬಿಟ್ಟು ಹೋದಾಗಲೂ ನಮ್ಮನ್ನಾದರೂ ಆತನ ಕೃಪೆಯಿಂದ ನಮ್ಮನ್ನು ಜೀವಿತದ ಸಂಖ್ಯೆಯಲ್ಲಿ ಇರಿಸಿದ್ದಾನೆ. ಯಾಕಂದ್ರೆ ನನ್ನ ನಿನ್ನ ಜೀವಿತದಲ್ಲಿ ನನ್ನ ಕರ್ತನಿಗೊಂದು ದೊಡ್ಡ ಉದ್ದೇಶವಿದೆ. ನಿನ್ನ ಜೀವಿತದಲ್ಲಿ ಕರ್ತನಿಗೊಂದು ದೊಡ್ಡ ಉದ್ದೇಶವಿದೆ ಪ್ರಿಯ ಸಹೋದರಿಯೇ, ಪ್ರಿಯ ಸಹೋದರನೇ. ಹಲ್ಲೆಲೂಯಾ. ಅದಕ್ಕಾಗಿ ಈ ಭೂಮಿಯಲ್ಲಿ ನಿನ್ನ ನೆಟ್ಟಿದ್ದಾನೆ. ಕರ್ತನೇ, ನಿನ್ನ ಉದ್ದೇಶ, ನಿನ್ನ ಚಿತ್ತ, ನಿನ್ನ ಆಲೋಚನೆ, ನಿನ್ನ ಇಷ್ಟ ಮಾತ್ರವೇ ನಮ್ಮ ಒಬ್ಬೊಬ್ಬರ ಜೀವಿತಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ ಸ್ವಾಮಿ, ನಮ್ಮ ಗಂಡನಲ್ಲಿ, ಹೆಂಡತಿಯಲ್ಲಿ, ಮಕ್ಕಳಲ್ಲಿ ಅದು ನೆರವೇರಲಿ. ನಮ್ಮ ಸಭೆಯಲ್ಲಿ ಅದು ನೆರವೇರಲಿ ಯೇಸುವಿನ ನಾಮದಲ್ಲಿ. ಇದಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡುವಂತ ಎಲ್ಲ ಸೈತಾನನ ಕಾರ್ಯ ಕೂತಂತ ಕುರಿಗಳನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ we cancel it, we nullify it in Jesus name. Hallelujah. ಓರಿ ಬಾಬಾ ಶಕಲ ಮಾದರಿಯಲ್ಲ ಕಣ್ಣುಗುಡ್ಡಿಯೋ ಪಾದಿಯಲ್ಲಿ ನಮ್ಮನ್ನು ಕಾದು ಕಾಪಾಡಿದಾತ ನಿನಗೆ ಸ್ತೋತ್ರಪ್ಪ. ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾದಾತ ನಿನಗೆ ಸ್ತೋತ್ರ. ಪ್ರಿಯರೇ, ಕರ್ತನ ಸಮ್ಮುಖದಲ್ಲಿ ನೀವು ಬಾಯಿಗಳನ್ನು ತೆರೆದವರಾಗಿ ಓ ಕರ್ತನಿಗೆ ಸ್ತೋತ್ರವೆಂಬ ಯಜ್ಞವನ್ನು ಸಮರ್ಪಿಸಿರಿ. ಇದನ್ನೇ ನನ್ನಿಂದ ನಿಮ್ಮಿಂದ ಓ ಕರ್ತನು ಬಯಸುವಂತಾಗಿದ್ದಾನೆ ಪ್ರಿಯರೇ. Hallelujah. Thank you Jesus. ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಪ್ಪ, ಒಳ್ಳೆ ದಿವಸಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮನ್ನು ಸಭೆಗಾಗಿ ನೀನು ಬರಮಾಡಿದಕ್ಕಾಗಿ ಸ್ತೋತ್ರ ಮಾಡ್ತೇವಪ್ಪ. ಓ ರಾಮ ಶಾಂತರಾಮಂತರಿಯಲ್ಲ ಕರ್ತನೇ, ನಿನ್ನನೀಗ ಸ್ತುತಿಸುವಾಗ, ನಿನ್ನನ್ನು ಆರಾಧಿಸುವಾಗ ಓ ನಮ್ಮ ಜೀವಿತಗಳಲ್ಲಿ ನಡೆಯದಂತ ಕಾರ್ಯಗಳು ಯೇಸುವಿನ ನಾಮದಲ್ಲಿ ನಡೆಯಲಿ ಸ್ವಾಮಿ. ಓ ಮುಚ್ಚಲ್ಪಟ್ಟ ಬಾಗಿಲುಗಳು ತೆರೆಯಲ್ಪಡಲಿ. ರೀಭಾವ ಶಕಲ ಮಾದರಿಯಲ್ಲ ಎಲ್ಲ ಸ್ಥಿತಿಗತಿಗಳು ಬದಲಾಗಲಿ ಯೇಸುವಿನ ನಾಮದಲ್ಲಿ. ಆಲೋಚನೆಗಳು ಬದಲಾಗಲಿ ಸ್ವಾಮಿ, ಜೀವಿತಗಳು ಬದಲಾಗಲಿ ಯೇಸುವಿನ ನಾಮದಲ್ಲಿ. ಓ ರಾಮ ಶಾಂತರಿಯಲ್ಲೇ ಅಂದು ಆಗರನ್ನು ಆಧರಿಸಿದ ದೇವರು ಸ್ವಾಮಿ ನೀನಾಗಿದ್ದಿ. ಆಗರನ್ನು ಆಧರಿಸಿದ ದೇವರು, ಆಕೆ ಮೊರೆಯನ್ನು ಲಾಲಿಸಿದ ದೇವರು, ಹನ್ನಳ ಪ್ರಾರ್ಥನೆಯನ್ನು ಕೇಳಿದ ದೇವರು ನೀನಾಗಿದ್ದಿ. ಪ್ರಿಯರೇ, ಎಷ್ಟೋ ಜನ ನೀವು ಪ್ರಾರ್ಥಿಸ್ತೀರಿ. ಇವತ್ತು ಈ ಹಾಡನ್ನು ಹಾಡುವಾಗ ಹೃದಯಪೂರ್ವಕವಾಗಿ ಹಾಡಿರಿ. ಉನ್ನತಾದ ದೇವರು ನಿನ್ನೊಂದಿಗಿದ್ದಾನೆ, ಆತ ನನ್ನೊಂದಿಗಿದ್ದಾನೆ. ಆತ ನಿನ್ನೊಂದಿಗೆ ಇರುವುದರಿಂದ ನೀನು ಯಾವ ವಿಷಯದಲ್ಲಿ ಕಳವಳಗೊಳ್ಳಬೇಡ, ದಿಗ್ಭ್ರಮೆಗೊಳ್ಳಬೇಡ, ನೀನು ಅಂಜಬೇಡ, ನೀನು ಭಯಪಡಬೇಡ. ಆತ ನಿನ್ನ ಜೀವಿತದಲ್ಲಿ ಉನ್ನತವಾದ ಕಾರ್ಯಗಳನ್ನು ಆತನು ಮಾಡುವಾತನಾಗಿದ್ದಾನೆ. ನನ್ನನ್ನು ನಿನ್ನನ್ನು ರಕ್ಷಿಸಿದ ದೇವರು, ನನಗೆ ನಿನಗೆ ನಿತ್ಯ ಜೀವವನ್ನು ಕೊಟ್ಟಂತ ಕರ್ತನು ಇವತ್ತು ನನ್ನೊಂದಿಗೆ, ನಿನ್ನೊಂದಿಗೆ ಆತನ ಇದ್ದಾನೆ. ನಿನ್ನ ಸಂಗಡ ಇದ್ದಾನೆ ಆತನು. ನೀನು ಹೋಗುವಾಗಲೂ ಬರುವಾಗಲೂ ಆತ ನಿನ್ನೊಂದಿಗೆ ಇದ್ದಾನೆ. ಥ್ಯಾಂಕ್ ಯು ಜೀಸಸ್. ತಂದೆ, ನಿನಗೆ ಸ್ತೋತ್ರ ಮಾಡ್ತೇವೆ ಅಪ್ಪ. ಕರ್ತ, ನಾವು ನಿನ್ನ ಸ್ತುತಿಸ್ತೇವೆ, ನಾವು ನಿನ್ನನ್ನು ಆರಾಧಿಸ್ತೇವೆ. ಓ ರಿಬಾಬ ಶಕಲ ಧರಬಲ ಶಾಂತರಿಯಲ್ಲ ಏರಿಕ ಗೋಡೆಯನ್ನು ನೆಲಸಮ ಮಾಡಿದ ದೇವರು. ಓ ರಿಬಾಬ ಶಾಂತರಿಯಲ್ಲ ಇವತ್ತು ನಮ್ಮ ಮಧ್ಯದಲ್ಲಿ ನೀನು ಇದ್ದಿ ಸ್ವಾಮಿ. ನಿನ್ನ ಪ್ರಸನ್ನತೆ ಇದೆ, ನಿನ್ನ ಮಹಿಮೆ ನಮ್ಮ ಮಧ್ಯದಲ್ಲಿ ಇದೆ. ಅದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮ ನೀನು ನಮ್ಮ ಮಧ್ಯದಲ್ಲಿ ಬಲವಾಗಿ ಚಲಿಸುವವನಾಗಿದ್ದಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. Hallelujah. Thank you Jesus. ದೀನ ಸ್ಥಿತಿಯಲ್ಲಿ ಇದ್ದಂತ ನಮ್ಮನ್ನು ಮೇಲೆ ಕೆತ್ತಿದ ಕರ್ತನೇ ನಿನಗೆ ಸ್ತೋತ್ರಪ್ಪ. ಆಗರಗಳ ಕಣ್ಣೀರನ್ನು ಒರೆಸಿದ ದೇವರೇ, ಹನ್ನಳ ಕಣ್ಣೀರನ್ನು ಒರೆಸಿದ ನನ್ನ ಕರ್ತನೇ ನಿನಗೆ ಸ್ತೋತ್ರ ಸ್ವಾಮಿ. ಎರಿಕ ಗೋಡೆ ನೆಲ ಸಮ ಮಾಡಿ ಇಸ್ರಾಯೇಲರ ಮೇಲೆ ನಡೆದು ಹೋಗುವಂತೆ ಮಾಡಿದ ನನ್ನ ಕರ್ತನೇ ನಿನಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವಪ್ಪ.
ಜೀಸಸ್. ಹಾಲೆಲೂಯಾ. ಎಷ್ಟು ಮಂದಿ ಕರ್ತನನ್ನು ಆರಾಧಿಸಲಿಕ್ಕೆ ಸಿದ್ಧರಾಗಿದ್ದೇವೆ? ಹೇಳಿದ್ರೆ ನಾನು ಸಿದ್ಧರಾಗಿದ್ದೇನೆ, ನಾನು ಸಿದ್ಧನಾಗಿದ್ದೇನೆ, ನಾನು ಕರ್ತನನ್ನು ಆರಾಧಿಸ್ತೇನೆ, ಯೇಸುವಿನ ನಾಮನ ಮೇಲಕ್ಕೆತ್ತುತ್ತೇನೆ. ನಾವೆಲ್ಲರೂ ಒಟ್ಟಾಗಿ ಸೇರಿ ಕರ್ತನ ನಾಮವನ್ನು ಘನಪಡಿಸಲಿಕ್ಕಾಗಿ ನಾವು ಒಟ್ಟಾಗಿ ಬಂದವರಾಗಿದ್ದೇವೆ. ಅದನ್ನು ಹೇಳುವ ಉನ್ನತ ದೇವರು ನಿನ್ನೊಂದಿಗೆ ಇರಲು ನೀನು ಕಳವಳಗೊಳ್ಳುತ್ತೀವಿ. ಹಾಲೆಲೂಯಾ. ಯಾವ ವಿಷಯವಾದರೂ ಕಳವಳಗೊಳ್ಳಬೇಡಿ. ಹೆಂಡತಿ ವಿಷಯ, ಗಂಡನ ವಿಷಯ, ಮಕ್ಕಳ ವಿಷಯ, ಸೇವೆ ವಿಷಯ, ಯಾವುದೇ ವಿಷಯ ಆಗಿರ್ಬೋದು, ಯಾವ ವಿಷಯದಲ್ಲಿಯೂ ಕಳವಳಗೊಳ್ಳಬೇಡಿ. ಯಾಕಂದ್ರೆ ಕರ್ತನು ನಿನ್ನ ಸಂಗಡ ಇದ್ದಾನೆ, ನಿನ್ನೊಂದಿಗಿದ್ದಾನೆ. ನಾವು ಚಪ್ಪಾಳೆಗಳ ಕಟ್ಟುತ್ತಾ ಸಂತೋಷವಾಗಿ ಕರ್ತಾದ ಕರ್ತನನ್ನು ಸ್ತುತಿಸಿ ಕೊಂಡಾಡುತ್ತೇವೆ. ಥ್ಯಾಂಕ್ ಯು ಜೀಸಸ್. Thank you, Jesus. We praise you, Master. Worship you, Lord. We glorify you, Jesus. Thank you, Jesus. ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು. ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು. ಸಹಾಯಕ್ಕೆ
ಅವತ್ತು ಯೇಸು ಸ್ವಾಮಿ ಆ ಎರಿಕೋಗೆ ಓಡಿ ಬೀಳುವಂತೆ ಮಾಡಿದ್ರೆ ಅದೇ ಕರ್ತನೆ ನಮ್ಮೊಂದಿಗೆ ಇದ್ದಾರೆ. ಎಂತ ಸಮಸ್ಯೆ ಆದರೂ ಕೂಡ ನೆಲ ಸಮ ಮಾಡಿ ಅದರ ಮೇಲೆ ನೀವು ನಡೆಯುವಂತೆ ಕರ್ತನೆ ಮಾಡಿದ್ದಾರೆ. ಅದು ಯಾವ ಸಮಸ್ಯೆ ಇರ್ತದೆ ಮನುಷ್ಯರಿಂದ ಅಸಾಧ್ಯ, ಡಾಕ್ಟರಿಂದ ಅಸಾಧ್ಯ, ಎಲ್ಲ ಬೇರೆಯವರಿಂದ ಅಸಾಧ್ಯ, ಆದರೆ ನನ್ನ ಕರ್ತನೆ ಅದು ಎಲ್ಲವೂ ಸಾಧ್ಯ. ಅಲ್ಲೆಲ್ಲೂಯ್ಯ. ದೇವರು ಒಳ್ಳೆಯವನಾಗಿದ್ದಾನೆ. ನಮ್ಮ ಕರ್ತನೆ ಯಾರಾಗಿದ್ದಾನೆ? ಆತನು ಒಳ್ಳೆಯವನು, ಆತನು ಉನ್ನತನು, ಆತನ ಮಹೋನ್ನತನು, ಆತನ ಪರಿಶುದ್ಧನು, ಆತನ ಸರ್ವಶಕ್ತನಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ಆತನಾಗಿ ಯಾರು ದೇವಾಕ್ಯತ್ತದೆ ಶ್ವಾಸವಿರುವುದೆಲ್ಲವೂ ಡ್ಯಾಶ್ ಏನಂತೆ ಯೆಹೋವನನ್ನು ಸ್ತುತಿಸು. ಆಗ ನಮಗೆ ಶ್ವಾಸ ಕೊಟ್ಟಿದ್ದಾರಲ್ಲ ದೇವರು, ನಾವೇನ್ ಮಾಡ್ಲಿಕ್ಕಾಗಿ ಕರ್ತನನ್ನು ಸ್ತುತಿಸ್ಲಿಕ್ಕೆ. ಅಲ್ಲೆಲ್ಲೂಯ್ಯ. ನಾವು ಕರ್ತನ ಸಮ್ಮುಖಕ್ಕೆ ಬಂದಿದ್ದೇವೆ ಅಂದ್ರೆ ಅದು ಕರ್ತನನ್ನು ಸ್ತುತಿಸ್ಲಿಕ್ಕಾಗಿ. ಪ್ರೇಮ, ಇದು ಒಳ್ಳೆಯ ಸಮಯ, ಇದು ಒಳ್ಳೆಯ ಸ್ಥಳ. ನಾವು ಒಟ್ಟಾಗಿ ಸೇರಿ ಕರ್ತನನ್ನು ಆರಾಧಿಸುವಂಥದ್ದು ಇದು ಒಳ್ಳೆಯದಾಗಿದೆ. ದೇವ ವಾಕ್ಯತ್ತದೆ ಆ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾಗಿದೆ. ಅಲ್ಲಿ ಆಶೀರ್ವಾದವು ಜೀವವು ನೆಲೆಗೊಂಡಿದೆ. ಹಾಗಾದ್ರೆ ನಮ್ಮ ಮಧ್ಯದಲ್ಲಿ ಆಶೀರ್ವಾದ ಇದೆ, ಜೀವವಿದೆ. ಅಲ್ಲೆಲ್ಲೂಯ್ಯ. ಎಲ್ಲ ಸತ್ತಂತ ಪರಿಸ್ಥಿತಿಗಳಿಗೆ ದೇವರು ಜೀವವನ್ನು ಕೊಟ್ಟಾತನಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ಅದರ ಸಂತೋಷವಾಗಿ ಹೇಳುವ ಉಸಿರಿರುವ ದಿನವೆಲ್ಲ, ಉಸಿರಿರುವ ಮಾತ್ರವಲ್ಲ, ನಾವು ನಿತ್ಯಕ್ಕೂ ಕರ್ತನನ್ನು ಆರಾಧಿಸುವವರಾಗಿದೆ. ಇಲ್ಲಿಯೂ ಪರಲೋಕದಲ್ಲಿಯೂ ನಾವು ಕರ್ತನನ್ನು ಆರಾಧಿಸುವವರಾಗಿದೆ. ಅಲ್ಲೆಲ್ಲೂಯ್ಯ. ಸಂತೋಷವಾಗಿ ಆತನನ್ನು ಹಾಡಿ ಹರಿಸುವ. ನಾನು ಉಸಿರಿರುವ ದಿನವೆಲ್ಲ ಕರ್ತನ ನಾವು ಸ್ತುತಿಸುತ್ತಿದ್ದಾರೆ. ನಮ್ಮ ಬಲಹೀನ ಸಮಯದಲ್ಲಿ ಕರ್ತನು ನಮಗೆ ಬಲವನ್ನು ಕೊಟ್ಟಾತನಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಆತನೇ ನಮ್ಮ ಪಾಲವಾಗಿದ್ದಾನೆ, ಆತನೇ ನಮ್ಮ ಪಾದವಾಗಿದ್ದಾನೆ, ಆತನೇ ನಮ್ಮ ಪ್ರಾಣವಾಗಿದ್ದಾನೆ, ಆತನೇ ನಮ್ಮ ಉಸಿರಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ತಂದೆ ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಥ್ಯಾಂಕ್ ಯು ಜೀಸಸ್. ಎಷ್ಟು ಉಪಕಾರಗಳನ್ನು ಸ್ವಾಮಿ ನಮ್ಮ ಒಬ್ಬೊಬ್ಬರ ಜೀವನಗಳಲ್ಲಿ ನೀನು ಮಾಡಿದೆಯಲ್ಲಪ್ಪ. ಅದೆಲ್ಲವನ್ನು ನೆನೆಸಿಕೊಂಡವರಾಗಿ ಹೃದಯಂತರಾಳದಿಂದ ಓ ಕರ್ತನೇ ನಾವು ನಿನಗೆ ಸ್ತೋತ್ರವೆಂಬ ಯಜ್ಞವನ್ನು ನಾವು ಸಮರ್ಪಿಸುವವರಾಗಿದ್ದೇವೆ. ಕರ್ತನೇ ನಿನ್ನ ವಾಕ್ಯವಿದೆ, ನನ್ನ ಜನರನ್ನು ನನ್ನನ್ನು ಸ್ತುತಿ ಸ್ತೋತ್ರ ಮಾಡಬೇಕೆಂಬುದಾಗಿ ನನ್ನ ಜನರನ್ನು ನಾನು ಸೃಷ್ಟಿಸಿ ರೂಪಿಸಿದ್ದೇನೆ ಎಂಬುದಾಗಿ. ಎಸ್ ಲಾರ್ಡ್. ಥ್ಯಾಂಕ್ ಯು ಜೀಸಸ್. Jesus.
ಅವನಿಗೆ ನಾವು ಸ್ತುತಿ, ಸ್ತೋತ್ರ, ಆರಾಧನೆಗಳನ್ನು ನಾವು ಸಲ್ಲಿಸುವವರಾಗಿದ್ದೇವೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಪ್ರಿಯರ, ಆತ ನಿಮಗೆ ಬಲವಿಲ್ಲದಾಗ ಬಲವನ್ನು ಕೊಟ್ಟು ನಡೆಸಿದ್ದಾನೆ. ಹಾಲೆಲೂಯ. ನಿಮ್ಮ ಬಲಗಿಂತಲೇ ಆತನ ಬಲವು ನಿಮಗೆ ಪೂರ್ಣ ಸಾಧಕವಾಗಿದೆ. ಹಾಲೆಲೂಯ. ನಮ್ಮನ್ನು ಯಾವಾಗಲೂ ಕಾದು ಕಾಪಾಡಿ ನಡೆಸುತ್ತಾ ಬಂದ ಕರ್ತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ. ನಮ್ಮ ಬಗ್ಗೆ ನಿಮ್ಮ ಬಗ್ಗೆ ಆತನು ಕಾಳಜಿ ವಹಿಸುವಂತನಾಗಿದ್ದಾನೆ. ನಮ್ಮ ಅನುದಿನ ಪೋಷಿಸುವಾತನು ನಮ್ಮ ಕರ್ತನಾಗಿದ್ದಾನೆ. ಪ್ರಿಯರೇ, ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಕರ್ತನೆ, ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ ಅದು ಯೇಸುವೆ ನಿನ್ನ ನಾಮವಾಗಿದೆಯಪ್ಪ. ಪರಲೋಕದಿಂದ ಬಂದಂತ ನಾಮ, ಪರಿಶುದ್ಧವಾದಂತ ನಾಮ, ರಕ್ಷಣೆಯನ್ನು ಕೊಟ್ಟಂತ ನಾಮ ಸ್ವಾಮಿ, ಬಿಡುಗಡೆಯನ್ನು ಕೊಟ್ಟಂತ ನಾಮ ಕರ್ತನೆ. ನಿನಗೆ ಸ್ತೋತ್ರಪ್ಪ. ಓ ದುರಾತ್ಮಗಳು, ದೆವ್ವಗಳು ಓಡಿ ಹೋಗುವಂತ ನಾಮ ಅದು ಯೇಸುವಿನ ನಾಮ. ಅಧಿಕಾರವುಳ್ಳ ನಾಮ ಅದು ಯೇಸುವಿನ ನಾಮವಾಗಿದೆ. ಎಲ್ಲ ಮೊಣಕಾಲುಗಳು ಅಡ್ಡ ಬೀಳುವಂತ ನಾಮ ಅದು ಯೇಸುವಿನ ನಾಮ. ಎಲ್ಲ ನಾಲಿಗೆಗಳು ಅರಿಕೆ ಮಾಡುವಂತ ನಾಮ ಅದು ಯೇಸುವಿನ ನಾಮ. ಸ್ವರ್ಗ, ಮರ್ತ್ಯ, ಪಾತಾಳ ಕಂಪಿಸುವಂತ ನಾಮ ಅದು ಒಂದೇ ಒಂದು ನಾಮ, ಯೇಸುವಿನ ನಾಮವಾಗಿದೆ. ಹಾಲೆಲೂಯ. ಯಾವುದೇ ನಿನ್ನ ಸಮಸ್ಯೆ ಇದ್ರು, ಯಾವುದೇ ನಿನ್ನ ರೋಗ ಇದ್ರು, ಅದು ಯೇಸುವಿನ ನಾಮದ ಅದು ಅಡ್ಡ ಬೀಳುವಂತದಾಗಿದೆ. ಅದು ನಿನ್ನ ಕಾಲ ಕೆಳಗೆ, ನಿನ್ನ ಕಾಲ ಕೆಳಗೆ ನೀನು ಅದನ್ನು ಮೆಟ್ಟಿ ನಡೆಯುವನಾಗಿದ್ದೀರಿ. ಓರಿ ಬಾಬಾ ಶಕಲ ಮಾರಿಯಲ್ಲ ಅಂತ ಸುಂದರವಾದ ನಾಮ ನಾವು ಮೇಲೆ ಕೆತ್ತಿ ಆತನ ನಾವು ಸ್ತುತಿಸುವ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಅದ್ವಿತೀಯವಾದ ನಾಮ, ಅತಿಶಯವಾದ ನಾಮ, ಕಾಪಾಡುವಂತ ನಾಮ, ಪರಿಶುದ್ಧವಾದಂತ ನಾಮ ಅದು ಯೇಸುವಿನ ನಾಮವಾಗಿದೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. We praise you, Master. Worship you, Jesus.
ಅದು ನಿನ್ನ ನಾಮ ಆಗಿದೆ ಸ್ವಾಮಿ. ಆ ನಿನ್ನ ನಾಮದಲ್ಲಿ ನಾವೆಲ್ಲರೂ ಇವತ್ತು ಸೇರಿ ಬಂದವರಾಗಿದೆ ಅಪ್ಪ. ಥ್ಯಾಂಕ್ ಯು ಜೀಸಸ್. ಕರ್ತನೆ, ನಿನ್ನ ಮಕ್ಕಳಾಗುವಂತ ಭಾಗ್ಯನು ಅಧಿಕಾರವು ನೀನು ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಸಂಜೆ ವೇಳೆಯಲ್ಲಿ ಕರ್ತನೆ, ಮನಪೂರ್ವಕವಾಗಿ ನಿನ್ನ ಸ್ತುತಿಸಿ ಕೊಂಡಾಡುವಂತೆಯೋ, ನಿನ್ನನ್ನು ಆರಾಧಿಸುವಂತೆಯೋ ಕೊಟ್ಟಂತ ಮಹಾ ಕೃಪೆಗಾಗಿ ಸ್ತೋತ್ರಪ್ಪ. ನಮ್ಮ ಸಭೆ ನೀನು ಪರಿಪಾಲಿಸಿದಿ, ಪರಾಮರಿಸಿದ್ದಿ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಸಭೆಯ ಪ್ರತಿಯೊಂದು ನಿನ್ನ ಮಕ್ಕಳ ನೀನು ಕರುಣಿಸಿ ಕಾದು ಕಾಪಾಡಿದಲ್ಲ, ಅದಕ್ಕಾಗಿ ಸ್ತೋತ್ರಪ್ಪ. ಒಬ್ಬೊಬ್ಬರ ಜೀವಿತದಲ್ಲಿ ನೀನು ಮಾಡಿದಂತ ಎಲ್ಲ ಉಪಕಾರಗಳನ್ನು ನೆನೆಸಿಕೊಂಡವರಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ಕರ್ತನೆ, ನಿನ್ನ ಜೀವನ ವಾಕ್ಯಗಳನ್ನು ಕೊಂಡಿರುವ ಪ್ರಿಯ ದಾಸರಿಗಾಗಿ ಸ್ತೋತ್ರ ಸ್ವಾಮಿ. ಅವರ ನಿನ್ನ ಬಲದಿಂದಲೂ ಪವಿತ್ರಾತ್ಮನಿಂದಲೇ ಸ್ವಾಮಿ ಅಭಿಷೇಕಿಸಿ ಕರ್ತನೆ, ನಿನ್ನ ಪ್ರಕಟಣೆಯ ಜ್ಞಾನದಿಂದ ನೀನು ಅವರನ್ನು ತೋಪಿಸಿ ಅಪ್ಪ, ನೀನು ಬಲವಾಗಿ ಪ್ರಯೋಗಿಸಿದಕ್ಕಾಗಿ ಸ್ತೋತ್ರ ಮಾಡ್ತೇವಪ್ಪ. ಥ್ಯಾಂಕ್ ಯು ಲಾರ್ಡ್. ಪವಿತ್ರಾತ್ಮನೇ, ನೀನು ಒಬ್ಬೊಬ್ಬರ ಸಂಗಡ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರಪ್ಪ. ಈ ವಾರವೆಲ್ಲ ಸ್ವಾಮಿ ನಾವು ಬದುಕುವಂತೆ ನಿನ್ನ ಆತ್ಮಿಕ ಮನದಿಂದ ಒಬ್ಬೊಬ್ಬರ ನೀನು ಸಂತೃಪ್ತಿಗೊಳಿಸು, ಒಬ್ಬೊಬ್ಬರ ನೀನು ಸಂತೈಸು ಸ್ವಾಮಿ, ಒಬ್ಬೊಬ್ಬರ ನೀನು ಆಧರಿಸು. ಮುರಿದಂತ ಜೀವಿತಗಳು ಕಟ್ಟಲ್ಪಡಲಿ ಸ್ವಾಮಿ. ಅಪ್ಪ ಕರ್ತನೆ, ಮನಸೋತಂತ ಮನಸ್ಸುಗಳು ಸ್ವಾಮಿ, ಮುರಿಯಲ್ಪಟ್ಟಂತ ಮನಸ್ಸುಗಳು ಒಂದಾಗಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಜೀಸಸ್. ಕರ್ತನೆ, ನಾವು ಪ್ರತಿಯೊಬ್ಬರ ಸ್ವಾಮಿ ಸಭೆ ಪ್ರತಿಯೊಂದು ಮಕ್ಕಳು ನಿನ್ನ ವಾಕ್ಯದಲ್ಲಿ ಬೇರೂರಿ ನೆಲೆಗೊಂಡು ನಿನಗೋಸ್ಕರ ಪ್ರಕಾಶಿಸುವಂತೆ, ಪ್ರಜ್ವಲಿಸುವಂತೆ ಒಬ್ಬೊಬ್ಬರ ನೀನು ಕರ್ತನೆ ನಿನ್ನ ವಾಕ್ಯದ ಮೂಲಕ ನೀನು ನಮ್ಮನ್ನು ಸಂತೈಸಿ ನಡೆಸು ಎಂಬುದನ್ನು ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಥ್ಯಾಂಕ್ ಯು ಜೀಸಸ್. ಮುಂದಿನ ಎಲ್ಲ ಭಾಗ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ಇವತ್ತಿನ ಸ್ತುತಿ ಆರಾಧನೆಯಲ್ಲಿ ಮಾತ್ರ ನೀನು ಮೈ ಹೊಂದಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಒಬ್ಬೊಬ್ಬರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಬ್ಲೆಸ್ ಮಾಡ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬ್ಲೆಸ್ಸಿಂಗ್ ಆಗಿದ್ದಾರೆ ಸ್ವಾಮಿ. ಈ ಹಾಲ್ನೊಳಗೆ ಯಾರೆಲ್ಲ ಕಾಲಿಡ್ತಾರೋ ಅವ್ರು ಬರಿಗೈಲಿ ತಿರುಗಿ ಹೋಗುವುದೇ ಇಲ್ಲ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ತಂದೆಯ ರಕ್ಷಣೆ ಹೊಂದದವರು ಬಂದಿರುವುದಾದ್ರೆ ಅವ್ರ ರಕ್ಷಣೆಯನ್ನು ಹೊಂದಿಕೊಳ್ಳಲಿ ಯೇಸುವಿನ ನಾಮದಲ್ಲಿ. ಕಣ್ಣೀರಿಂದ ಬಂದಿರುವುದಾದ್ರೆ ಅವರ ಕಣ್ಣೀರುಗಳು ಒರೆಸಲ್ಪಡಲಿ ಸ್ವಾಮಿ. ಯಾರಾದರೂ ರೋಗಿಗಳವರಿಗೆ ಬಂದಿರುವುದಾದ್ರೆ ಯೇಸುವಿನ ನಾಮದಲ್ಲಿ ಯೇಸುವಿನ ವಾಸನೆಗಳಿಂದ ಅವರಿಗೆ ಸ್ವಸ್ಥತೆ ಉಂಟಾಗಲಿ ಸ್ವಾಮಿ, ಆರೋಗ್ಯ ಉಂಟಾಗಲಿ, ಬಿಡುಗಡೆ ಉಂಟಾಗಲಿ. ನನಗೆ ಜೀಸಸ್ ಆತ್ಮಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ, ಕರ್ತನೆ ಆರ್ಥಿಕವಾಗಿ ಎಲ್ಲ ಭಾಗಗಳಲ್ಲಿ ಅವರಿಗೆ ಬಿಡುಗಡೆ ಉಂಟಾಗಲಿ ಸ್ವಾಮಿ. ಕರ್ತನೆ, ನಿನಗೆ ಸ್ತೋತ್ರಪ್ಪ. ಮುರಿಯಲ್ಪಟ್ಟಂತ ಕುಟುಂಬಗಳು ಒಂದಾಗಲಿ ಸ್ವಾಮಿ. ಕರ್ತನೆ, ಬೇಡವಾದ ಸಂಗತಿಗಳಲ್ಲಿರುವಂತ ಎಲ್ಲ ಯವನಸ್ಥ ಮಕ್ಕಳುಗಳು ಸ್ವಾಮಿ, ಅವರು ನಿನ್ನ ಕಡೆಗೆ ತಿರುಗಿಕೊಳ್ಳಲಿ ಸ್ವಾಮಿ. ಅವರು ನಿನ್ನನ್ನು ಕಂಡುಕೊಳ್ಳಲಿ ಅಪ್ಪ. ನಿನ್ನ ಉದಯ ಪ್ರಕಾಶಕ್ಕೆ ಅವರು ಬರಲಿ ಅಂತ ನಾವು ಪ್ರಾರ್ಥಿಸ್ತೇನಪ್ಪ. ಥ್ಯಾಂಕ್ ಯು ಜೀಸಸ್. ಎಲ್ಲದರಲ್ಲಿಯೂ ಸ್ತುತಿ, ಸ್ತೋತ್ರ, ಜ್ಞಾನ, ಮಹಿಮೆ, ಗೌರವ ನಿನಗೊಬ್ಬನೇ ಸಲ್ಲಿಸ್ತೇವೆ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್. ಅದು 15ನೇ ಅಧ್ಯಾಯ ಕಳೆದ ವಾರ ಎಲ್ಲ ನಾವು ಪ್ರೀತಿ ಮಾಡ್ತಿದ್ದೇವೆ. ಅದರಲ್ಲಿ ಇವತ್ತು 7ನೇ ವಾಕ್ಯದಿಂದ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಪುಸ್ತಕ ಕೃತ್ಯ 15ನೇ ಅಧ್ಯಾಯ 7ನೇ ವಾಕ್ಯದಿಂದ. ಸಹೋದರರೇ, ಅನ್ಯಜನರನ್ನ ಬಾಯಿಂದ ಸುವಾರ್ತೆಯ ವಾಕ್ಯವನ್ನು ಕೇಳಿ ನಂಬಬೇಕೆಂದು ದೇವರು ಬಹಳ ದಿವಸಗಳ ಕೆಳಗೆ ನಿಮ್ಮೊಳಗಿಂದ ನನ್ನನ್ನು ಆರಿಸಿಕೊಂಡರು ನಿಮಗೆ ತಿಳಿದರೆ, ಮತ್ತು ಹೃದಯ ಬಲವನ್ನಾಗಿರುವ ದೇವರು ಹೇಗೆ ಪವಿತ್ರಾತ್ಮ ಬಲವನ್ನು ದಯಪಾಲಿಸಿದನು, ಹಾಗೆಯೇ ಅವರಿಗೂ ದಯಪಾಲಿಸಿ ಅವರನ್ನು ತನ್ನ ಜನರೆಂದು ಸಾಕ್ಷಿ ಕೊಟ್ಟನು. ಇದಲ್ಲದೆ ಆತನು ನಮಗೂ ಅವರಿಗೂ ಏನು ಭೇದ ಮಾಡದೆ ಅವರ ಹೃದಯಗಳನ್ನು ನಂಬಿಕೆಯ ಮೂಲಕವಾಗಿ ಶುದ್ಧೀಕರಿಸಿದನು. ಅವರ ಹೃದಯವನ್ನು ನಂಬಿಕೆಯ ಮೂಲಕವೇ ಶುದ್ಧೀಕರಿಸಿದನು. ಹೀಗಿರುವುದರಿಂದ ನಮ್ಮ ಪಿತೃಗಳಾಗಲಿ ನಾವಾಗಲಿ ಹೊರಲಾರದ ನೊಗವನ್ನು ಶಿಷ್ಯರ ಹೆಗಲಿನ ಮೇಲೆ ಹಾಕಿ ದೇವರನ್ನು ಪರಿಶುದ್ಧಿಯಾಗಿ ಕರ್ತನಾದ ಯೇಸುವಿನ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದುವುದಾಗಿ ನಂಬುವುದಿಲ್ಲ, ಹಾಗೆಯೇ ಅವರು ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನಾವು ನೋಡ್ತೇವೆ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಅಂತ ಹೇಳಿದರೆ ರಕ್ಷಣೆಯ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ಯಹೂದ್ಯರ ಒಂದು ನಂಬಿಕೆಗೆ ಬಂದ ಯಹೂದ್ಯರು, ನಂಬಿಕೆಗೆ ಬಂದ ಅನ್ಯರು. ಈ ಎರಡು ಗುಂಪುಗಳಲ್ಲಿ ಒಂದು ಏನಾಗ್ತದೆ, ಆರ್ಗ್ಯುಮೆಂಟ್ ಆಗ್ತದೆ. ಆರ್ಗ್ಯುಮೆಂಟ್ ಆಗುವಾಗ ಯಹೂದ್ಯರು ಏನು ಹೇಳುದು ಗೊತ್ತಿಲ್ಲ, ರಕ್ಷಣೆ ಸಿಗ್ಬೇಕಾದ್ರೆ ಏನ್ ಮಾಡ್ಬೇಕು, ಸುನ್ನತಿ ಮಾಡಿದ್ರೆ ಮಾತ್ರ ರಕ್ಷಣೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆಮೇಲೆ ಹಲ್ಲೆಲೂಯಾ. ಹೀಗೆ ಅಲ್ಲಿ ಆರ್ಗ್ಯುಮೆಂಟ್ ಆಗುವಾಗ ಪೇತ್ರನು ಎದ್ದು ನಿಂತು ಒಂದು ಪ್ರಸಂಗ ಮಾಡ್ತಾರೆ.
ಏನ್ ಪ್ರಸಂಗ ಮಾಡ್ತಾರೆ ಅಂತ ಹೇಳಿದ್ರೆ, ಅವನು ಹೇಳುವುದೇನಂತ ಹೇಳಿದ್ರೆ, ಅನ್ಯ ಜನರು ನನ್ನ ಬಾಯಿಂದ ಸುವಾರ್ತೆಯ ವಾಕ್ಯವನ್ನು ಕೇಳಿ ನಂಬಬೇಕೆಂದು ದೇವರು ಬಹಳ ದಿವಸಗಳ ಕೆಳಗೆ ನಿಮ್ಮೊಳಗಿಂದ ನನ್ನನ್ನು ಆರಿಸಿಕೊಂಡದ್ದು ನಿಮಗೆ ತಿಳಿದದೆ ಎಂಬುದಾಗಿ. ಅವನು ಯಾವ ವಿಷಯ ಅಂತಾನೆ, ಕೊರ್ನೇಲನಿಗೆ ಸುವಾರ್ತೆ ಹೇಳಿದ್ದನ್ನು ದೇವರು ನೆನಪಿಗೆ ತಂದು ಏನ್ ಹೇಳ್ತಾನೆ, ನಾನು ಅವನಿಗೆ ಹೋಗಿ ಏನ್ ಮಾಡಿದ್ದೇನೆ, ಸುವಾರ್ತೆ ಹಾಕಿದೆ ಅಂತ ಹೇಳಿದ್ದೇನೆ. ಆಮೇಲೆ ನಾನು ಅನ್ಯರ ಬಳಿಗೆ ಹೋಗುವವನಲ್ಲ, ಅನ್ಯರ ಜೊತೆ ಒಡನಾಡುವವನಲ್ಲ, ಆದರೆ ದೇವರು ನನಗೆ ಹೇಳಿದ ಎಲ್ಲಿಗೆ ಹೋಗ್ಬೇಕಂತ, ಅನ್ಯರ ಬಳಿಗೆ ಹೋಗಬೇಕು, ಸುವಾರ್ತೆ ಸಾರಬೇಕೆಂಬುದಾಗಿ ಹೇಳಿದೆ. ಅಲ್ಲಿ ಕೊರ್ನೇಲ ಸುನ್ನತಿ ಮಾಡಿಸಿದಾನ? ಇಲ್ಲ, ಸುನ್ನತಿ ಮಾಡಲಿಲ್ಲ. ಆದರೆ ದೇವರು ಹೇಳಿದ ಹಾಗೆ ನಾನು ಅಲ್ಲಿ ಹೋದೆ. ಅಲ್ಲಿ ಹೋಗಿ ನಾನು ಅವರಿಗೆ ದೇವರ ವಾಕ್ಯವನ್ನು ಹೇಳ್ತಿರುವಾಗ ಅವರ ಮೇಲೆ ಏನು ಬಂತು, ಪವಿತ್ರಾತ್ಮನ ಶಕ್ತಿ ಬಂತು. ಪವಿತ್ರಾತ್ಮನ ಶಕ್ತಿ ಬರುವಾಗ ನಮಗೆಲ್ಲ ಆಶ್ಚರ್ಯವಾಯಿತು. ಏನು ಆಶ್ಚರ್ಯವಾಯಿತು ಅಂತ ಹೇಳಿದ್ರೆ, ದೇವರು ನಮಗೆ ಕೊಟ್ಟ ವರವನ್ನು ಏನ್ ಮಾಡಿದ್ದಾನೆ, ಅವರಿಗೆ ಕೊಟ್ಟಿದ್ದಾರಲ್ಲ, ಆಶ್ಚರ್ಯವಾಯಿತು. ನನ್ನ ದೇವರು ಭೇದ ಮಾಡುವುದಿಲ್ಲ. ಎಷ್ಟು ಹೇಳಿದ್ರೆ, ನನ್ನ ದೇವರು ಭೇದ ಮಾಡುವುದಿಲ್ಲ. ಭೇದ ಮಾಡುವುದಿಲ್ಲ, ಮನುಷ್ಯರು ಭೇದ ಮಾಡುತ್ತಾರೆ, ಮನುಷ್ಯರು ಭೇದ ಮಾಡ್ತಾರೆ, ಆದರೆ ದೇವರು ಎಂದಿಗೂ ಸಹ ಭೇದ ಭಾವ ಮಾಡುವುದಿಲ್ಲ. ಆಮೇಲೆ ಹಲ್ಲೆಲೂಯಾ. ನಮ್ಮ ದೇವರು ಏನ್ ಮಾಡ್ತಾರೆ, ಖಾಲಿ ಹೃದಯವನ್ನು ನೋಡುವ ದೇವರಾಗಿದ್ದಾರೆ. ಇವತ್ತು ನಿನ್ನ ಹೃದಯವನ್ನು ದೇವರು ಏನ್ ಮಾಡ್ತಾನೆ, ಟೆಸ್ಟ್ ಮಾಡ್ತಾರೆ. ಆಮೇಲೆ ಈಗ ಟೆಸ್ಟಿಂಗ್ ಮಿಷನ್ಸ್ ಎಲ್ಲ ಬಂದಿದೆ. ಆದರೆ ಹೃದಯವನ್ನು ಟೆಸ್ಟ್ ಮಾಡಲಿಕ್ಕೆ ಅವನ ಮನಸ್ಸಿನಲ್ಲಿ ಏನು ಉಂಟಂತ ಹೇಳುವುದು ಅದು ಬಹಳ ಕಷ್ಟ. ಆದರೆ ಅದು ದೇವರಿಗೆ ಮತ್ತು ಅವನಿಗೆ ಮಾತ್ರ ಗೊತ್ತದು. ಇವತ್ತು ಎಷ್ಟು ಜನ ಹೇಳ್ತೀರಿ, ನನ್ನನ್ನು ದೇವರಿಗೆ ಬಿಟ್ಟುಕೊಡುತ್ತೇನೆ, ನನ್ನ ದೇವರಿಗೆ ನಾನು ಬಿಟ್ಟುಕೊಡುತ್ತೇನೆ, ನನ್ನ ಜೀವಿತವನ್ನು ಬಿಟ್ಟುಕೊಡುತ್ತೇನೆ ಅಂತ ಹೇಳುವಾಗ ಆ ಜೀವಿತದಲ್ಲಿ ದೇವರು ಬರ್ತಾನೆ. ಆಮೇಲೆ ಅಲ್ಲಿ ಅವನು ಹೇಳ್ತಾ ಇದ್ದಾನೆ ಏನಂತ ಹೇಳಿದ್ರೆ, ಹಾಗಾದ್ರೆ ಸುನ್ನತಿಯಲ್ಲಿ ಏನೇನಿಲ್ಲ, ಅಗತ್ಯ ಇಲ್ಲ ಅಂತ ಯಾರು ಹೇಳ್ತಾನೆ, ಪೇತ್ರ ಸಹ ಹೇಳ್ತಾನೆ. ಇದೇ ಪೇತ್ರ ಒಂದು ಸಮಯದಲ್ಲಿ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾವು ನೋಡಿದ್ದೇವೆ ಕಳೆದ ವಾರ ಎಲ್ಲ ನಾವು ಅದನ್ನು ಸ್ಟಡಿ ಮಾಡುವಾಗ ಹೇಳಿದೆ ಅಂತ ಹೇಳಿದ್ರೆ, ಈ ಪೌಲನ ಅಪೊಸ್ತಲ ಅಂತ ಪೌಲನು ಬರುವಾಗ ಈ ಪೇತ್ರನಿ ಅನ್ಯರ ಹತ್ರ ಇದ್ದವ ಎಲ್ಲಿಗೆ ಹೋಗ್ತಾರೆ, ಸೀದಾ ಯಹೂದ್ಯರ ಬಳಿಗೆ ಬಂದು ನಿಲ್ತಾನಂತೆ. ಅಷ್ಟ ತನಕ ಎಲ್ಲಿದ್ದ, ಅನ್ಯರ ಬಳಿಯಲ್ಲಿದ್ದ. ಪೌಲ ಬಂದಾಗ ಎಲ್ಲಿಗೆ ಹೋದ, ಯಹೂದ್ಯರ ಬಳಿಗೆ. ಆಗ ಪೌಲ ಏನ್ ಮಾಡ್ತಾನೆ, ಎಲ್ಲರೂ ಪೇತ್ರನಿಗೆ ಬೈತಾನೆ. ಪೇತ್ರ ಸೀನಿಯರ್ ಆದ್ರೂ ಸಹ ಏನ್ ಮಾಡ್ತಾನೆ, ಬೈತಾನೆ. ಅವರು ನೀನು ಯಾಕೆ ಹೀಗೆ ಮಾಡ್ತೀಯ ಎಂಬುದಾಗಿ. ಪೌಲ ಆದ್ರೆ ಯಹೂದ್ಯನೇ ಆಗಿದ್ದಾನೆ, ಅವನು ಸುನ್ನತಿ ತಗೊಂಡವನೇ ಅವನೇ ಆಗಿದ್ದಾನೆ. ಅವನಿಗೆ ದೇವರು ಏನು ಹೇಳಿದ್ರು, ಅವನಿಗೆ ಸಹ ಹೇಳಿದ್ದೇನೆ, ನಿನ್ನನ್ನು ನಾನು ಅನ್ಯ ಜನರ ಮಧ್ಯೆ ಕಳಿಸ್ತೇನೆ. ಹಾಗಾದ್ರೆ ದೇವರ ಉದ್ದೇಶ ಏನಂತ ಹೇಳಿದ್ರೆ, ಅನ್ಯರು ಏನಾಗಬೇಕು, ರಕ್ಷಣೆ ಹೊಂದಬೇಕು ಎಂಬುದಾಗಿ. ಅನ್ಯರ ರಕ್ಷಣೆ ಬೇಕಾದ್ರೆ ಅವರಿಗೆ ತೆರಿಗೆ ಯಾವುದರ ಅಗತ್ಯ ಇಲ್ಲ, ಸುನ್ನತಿ ಅಗತ್ಯ ಇಲ್ಲ. ಆಮೇಲೆ ಅದನ್ನೇ ಇಲ್ಲಿ ಹೇಳುದು, ದೇವರು ಏನ್ ಮಾಡೋದಿಲ್ಲ, ನಮಗೆ ಕೊಟ್ಟ ಹಾಗೆ ನಮ್ಮಲ್ಲಿ ಏನು ಅಭಿಷೇಕ ಉಂಟು, ನಮ್ಮಲ್ಲಿ ಏನು ಪವಿತ್ರಾತ್ಮ ಉಂಟು, ನಮಗೆ ದೇವರು ಏನು ಕೊಟ್ಟಿದ್ದಾನೆ ಅದು ಸಹ ಇವರಿಗೆ ಕೊಟ್ಟಿದ್ದಾನೆ. ಹಾಗಾಗಿ ಅವರಿಗೆ ಎಕ್ಸ್ಟ್ರಾ ನೊಗ ಏನು ಹಾಕುವುದು ಅಗತ್ಯ ಇಲ್ಲ, ಎಕ್ಸ್ಟ್ರಾ ಬಾಣ ಹಾಕಬಾರ್ದು ಎಂಬುದಾಗಿ ಯಾರು ಹೇಳ್ತಿದ್ದಾರೆ, ಪೇತ್ರನು ಹೇಳ್ತಾ ಇದ್ದಾರೆ. ನಂತರ ಅವ್ರು ಏನ್ ಮಾಡ್ತಾರೆ ಗೊತ್ತಿಲ್ಲ, ಒಂದು ಕೌನ್ಸಿಲಿಂಗ್ ಮಾಡ್ತಾರೆ, ಒಂದು ಟೀಮ್ ಅನ್ನು ರೆಡಿ ಮಾಡ್ತಾರೆ. ಅಲ್ಲಿ ಏನಂತ ಹೇಳಿದ್ರೆ, ಅಲ್ಲಿ ಏನುಂಟು, ಅಲ್ಲಿ ಕನ್ಫ್ಯೂಷನ್ ಉಂಟು, ಎಲ್ಲರಿಗೂ ಕನ್ಫ್ಯೂಷನ್ ಉಂಟು. ಕೆಲವರು ಏನ್ ಮಾಡಬೇಕು, ಸುನ್ನತಿ ಆಗ್ಲೇಬೇಕು ಎಂಬುದಾಗಿ. ಆಗ ಅವರು ಕನ್ಫ್ಯೂಷನ್ ದೂರ ಮಾಡಲಿಕ್ಕೆ ಒಂದು ಟೀಮ್ ಅನ್ನು ರೆಡಿ ಮಾಡಿ, ಬಾರ್ನಬ ಮತ್ತು ಪೌಲನ್ನು ರೆಡಿ ಮಾಡಿ, ಯೂದ ಮತ್ತು ಸೀಲರನ್ನು ರೆಡಿ ಮಾಡಿ ಒಂದು ಟೀಮ್ ಆಗಿ ಕಳಿಸ್ತಾರೆ. ಟೀಮ್ ಆಗಿ ಕಳಿಸಿ ಅವರು ಏನು ಆಜ್ಞೆ ಮಾಡ್ತಾರೆ ಗೊತ್ತುಂಟಾ, ನೀವು ಅದೇ ಅಪೊಸ್ತಲ ಕೃತ್ಯ 15ನೇ ಅಧ್ಯಾಯದಲ್ಲಿ 28ನೇ ವಾಕ್ಯ ಓದಿ ನೋಡಿ. ಇದಕ್ಕೆ ಹೆಚ್ಚಿನ ಭಾರವನ್ನು ನಿಮ್ಮ ಮೇಲೆ ಹಾಕಬಾರದು, ಪವಿತ್ರಾತ್ಮನಿಗೂ ನಮಗೂ ಹಿತವಾಗಿ ಕೂಡಿ. ಆಮೇಲೆ ಇಲ್ಲಿ ನೋಡಿ, ಅವರೊಂದು ಕಂಡೀಷನ್ ಹಾಕಿದ್ದು ಏನು ಗೊತ್ತಿಲ್ಲ, ಒಂದೇ ಕಂಡೀಷನ್ ಹಾಕಿದ್ದು ಏನಂತ ಹೇಳಿದ್ರೆ, ವಿಗ್ರಹಕ್ಕೆ ನೈವೇದ್ಯ ಮಾಡಿದನು, ರಕ್ತವನ್ನು ಕುತ್ತಿಗೆ ಸಿಕ್ಕಿಕೊಂಡದನ್ನು ಆಧಾರವನ್ನು ವಿಚಾರಿಸುವುದು ಅವಶ್ಯವಾಗಿದೆ. ಆಮೇಲೆ ಅಲ್ಲಿ ಅನ್ಯರೆಲ್ಲ ಏನ್ ಮಾಡ್ತಾರೆ, ಇದರಿಂದಲೇ ಬಂದವರಾಗಿದ್ದಾರೆ. ಆದ್ರೆ ಇದನ್ನ ಏನ್ ಮಾಡ್ಬೇಕಂದ್ರೆ ವಿಸರ್ಬೇಕು, ಅದನ್ನೇನ್ ಮಾಡಬೇಕು, ಫಾಲೋ ಮಾಡಬಾರ್ದು. ಯೇಸುವನ್ನು ನಂಬಿದ ಮೇಲೆ ನಮಗೆ ಯಾವ ವಿಗ್ರಹದ ಅಗತ್ಯ ಇಲ್ಲ. ಯೇಸುವನ್ನು ನಾವು ಸ್ವೀಕಾರ ಮಾಡಿದ ಮೇಲೆ ಯಾವುದೇ ಒಂದು ಲೋಕದ ರಕ್ತದ ಬಗ್ಗೆ ನಮಗೆ ಏನಿಲ್ಲ, ಅದರಲ್ಲಿ ಬಿಡುಗಡೆ ಇಲ್ಲ. ನಮಗೆ ಬಿಡುಗಡೆ ಯಾರ ರಕ್ತದಿಂದ, ಯೇಸುವಿನ ರಕ್ತದಿಂದ. ಆ ಒಂದೇ ರಕ್ತದ ಮೂಲಕ ನಮಗೆ ಬಿಡುಗಡೆ ಕೊಟ್ಟಿದ್ದಾನೆ. ಆಮೇಲೆ ಅಲ್ಲಿ ಇಲ್ಲಿ ನೋಡಿ, ಅನ್ಯರ ಬಳಿಗೆ ದೇವರು ಪರವಾಗಿ ಕಾರ್ಯ ಮಾಡುವುದನ್ನು ಇಲ್ಲಿ ಸತ್ಯವೇದದಲ್ಲಿ
ನಾವು ಒಂದು ನೋಟ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅದನ್ನೇ ಹೇಳುದವರು. ನೀವು ಅದೇ 15ನೇ ಅಧ್ಯಾಯದಲ್ಲಿ ನೀವು ಹೋಗುದಾದ್ರೆ 14ನೇ ವಾಕ್ಯಕ್ಕೆ ಹೋಗುವಾಗ ಅವನು ಅಲ್ಲಿ ಯಾಕೋಬನ ಒಂದು ವಿಷಯ ಹೇಳ್ತಾನೆ. ಏನ್ ಹೇಳ್ತಾನೆ ನೋಡಿ. ಸಹೋದರರೇ, ಹಾ ನಾನು ಹೇಳುವುದನ್ನು ಕೇಳಿ. ಹಾ ದೇವರು ಮೊದಲಲ್ಲಿ ಅನ್ಯಜನರನ್ನು ಕಟಾಕ್ಷಿಸಿ ನೋಡಿ, ಹಾ ತನ್ನ ಹೆಸರಿಗಾಗಿ ಹಾ ಅವರಲ್ಲಿಂದ ಒಂದು ಪ್ರಜೆಯನ್ನು ಆರಿಸಿಕೊಂಡ ವಿಧವನ್ನು ಹಾ ಸೀಮೋನನನ್ನು ವಿವರಿಸಿದನಷ್ಟೇ. ಇಲ್ಲಿ ನೋಡಿ, ಯಾಕೋಬನು, ಯೇಸುವಿನ ಶಿಷ್ಯನಾದ ಯಾಕೋಬನು, ಅವನು ಒಂದು ವಿಷಯ ಹೇಳ್ತಾನೆ ಅಂತ ಹೇಳಿದ್ರೆ, ದೇವರು ಯಾರನ್ನು ಸೆಲೆಕ್ಟ್ ಮಾಡಿದಾರಂತೆ? ಅನ್ಯರನ್ನು ಸೆಲೆಕ್ಟ್ ಮಾಡಿದ್ದಾನೆ. ಯಾಕೆ? ರಕ್ಷಣೆ ಹೊಂದಲಿಕ್ಕೆ, ರಕ್ಷಣೆಗೋಸ್ಕರ ಏನ್ ಮಾಡಿದ್ದಾನೆ ಅದನ್ನು ಯಾರು ವಿವರಿಸಿದಾನಂತೆ? ಸಿಮಿಯೋನನ್ನು ವಿವರಿಸಿದ್ದಾನೆ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತದೆ. ಈ ಸಿಮಿಯೋನ ಯಾರು ಗೊತ್ತಿಲ್ಲ? ನೀವು ಲೂಕನ ಬರೆದ ಸುವಾರ್ತೆಗೆ ಹೋಗುದಾದ್ರೆ ಅಲ್ಲಿ 2ನೇ ಅಧ್ಯಾಯಕ್ಕೆ ಹೋಗುದಾದ್ರೆ ನೀವು 2ನೇ ಅಧ್ಯಾಯ 25ನೇ ವಾಕ್ಯ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 25ನೇ ವಾಕ್ಯ. ಆ ಕಾಲದಲ್ಲಿ ಹಾ ಯೆರೂಸಲೇಮಿನಲ್ಲಿ ಹಾ ಸೀಮೋನನೆಂಬ ಒಬ್ಬ ಮನುಷ್ಯನಿದ್ದನು. ಈ ಯಾಕೋಬ ಹೇಳಿದ ಸಿಮಿಯೋನ ಯಾರು? ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಇದ್ದವರಿಗೆ ಸಿಮಿಯೋನನೆಂಬ ಒಬ್ಬ ಮನುಷ್ಯನಿದ್ದನು. ಈ ಮನುಷ್ಯನು ನೀತಿವಂತನು, ಹಾ. ದೇವಭಕ್ತನೂ ಆಗಿದ್ದು, ಹಾ. ಇಸ್ರಾಯೇಲ್ ಜನರನ್ನು ಸಂತೈಸುವವನು ಹಾ. ಬಂದಾನೆಂದು ಹಾರೈಸುತ್ತಿದ್ದನು ಹಾ. ಮತ್ತು ಪವಿತ್ರಾತ್ಮ ಪ್ರೇರಿತನಾಗಿದ್ದನು. ಹಾ. ಇದಲ್ಲದೆ ಹ್ಮ್. ಕರ್ತನು ಕಳಿಸಬೇಕಾದ ಕ್ರಿಸ್ತನನ್ನು ಕಾಣುವುದಕ್ಕಿಂತ ಮುಂಚೆ ಹಾ. ನೀನು ಸಾಯುವುದಿಲ್ಲವೆಂದು ಹಾ. ಪವಿತ್ರಾತ್ಮನ ಮೂಲಕ ಅವನಿಗೆ ದೈವೋಕ್ತಿ ಉಂಟಾಗಿತ್ತು. ಹಾ. ಅವನು ಪವಿತ್ರಾತ್ಮನ ಪ್ರೇರಣೆಯಿಂದ ದೇವಾಲಯಕ್ಕೆ ಬಂದನು. ಹಾ. ಆಗ ತಂದೆ ತಾಯಿಗಳು ಯೇಸುವೆಂಬ ಮಗುವಿಗೆ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಪದ್ಧತಿಯ ಪ್ರಕಾರ ನಡೆಸಬೇಕೆಂದು ಹಾ. ಒಳಗೆ ತರಲು ಹಾ. ಅವನು ಅದನ್ನು ತನ್ನ ಕೈಯಲ್ಲಿ ತಗೊಂಡು ಹಾ. ದೇವರನ್ನು ಕೊಂಡಾಡಿ, ಹಾ. ಒಡೆಯನೇ, ನಿನ್ನ ಮಾತು ನೆರವೇರಿತು. ಇಲ್ಲಿ ನೋಡಿ, ಸಿಮಿಯೋನನೆಂಬ ವ್ಯಕ್ತಿಗೆ ಒಂದು ಪ್ರವಾದನೆ ಬಂದಿದೆ. ಏನು ಗೊತ್ತಿಲ್ಲ? ನೀನು ಲೋಕ ರಕ್ಷಕನನ್ನು ನೋಡದೆ ಸಾಯುವುದಿಲ್ಲ ಎಂಬುದಾಗಿ. ಅದೇ ರೀತಿ ಪವಿತ್ರಾತ್ಮನ ಪ್ರೇರಣೆಯಿಂದ ಎಲ್ಲಿಗೆ ಬರೆದವನು ದೇವರ ಆಲಯಕ್ಕೆ ಬರ್ತಾ ಇದ್ದಾನೆ. ದೇವರ ಆಲಯಕ್ಕೆ ಬಂದು ಆ ಮಗುವನ್ನು ಏನ್ ಮಾಡ್ತಾನೆ ಅವನು ನೋಡ್ತಾನೆ. ನೋಡಿದ ನಂತರ ಅವರು ಇನ್ನೊಂದು ಮಾತು ಹೇಳ್ತಾರೆ ನೋಡಿ. ಅದೇ ನೀವು 31ನೇ ವಾಕ್ಯ 31ನೇ ವಚನ. ಎಲ್ಲಾ ಜನಗಳಿಗೆ ಹಾ. ಪ್ರತ್ಯಕ್ಷನಾಗಲಿ ಎಂದು ಆತನನ್ನು ಒದಗಿಸಿ ಯೇಸುವನ್ನು ಯಾಕೆ ಕೊಟ್ಟದ್ದು? ಎಲ್ಲ ಜನಗಳಿಗೆ ಪ್ರತ್ಯಕ್ಷನಾಗಲಿ ಎಂದು ಆತನನ್ನು ಒದಗಿಸಿಕೊಟ್ಟನು. ಮತ್ತೆ ಆತನು ಅನ್ಯ ದೇಶದವರಿಗೆ ಜ್ಞಾನೋದಯದ ಬೆಳಕು. ಆತನು ಯಾರಂತೆ? ಅನ್ಯ ದೇಶದವರಿಗೆ ಜ್ಞಾನೋದಯವಾದ ಬೆಳಕು. ಅಂದ್ರೆ ಅನ್ಯರಿಗೆ ಸುವಾರ್ತೆ ಸಾರಲಿಕ್ಕೆ ಯಾರನ್ನು ಕೊಟ್ಟದ್ದು? ಯೇಸು ಸ್ವಾಮಿಯನ್ನು ಕೊಟ್ಟದ್ದು. ಇವತ್ತು ನಮಗೆ ಬೆಳಕು ಬರಲಿಕ್ಕೆ ಕಾರಣ ಏನು? ಯೇಸು ಆಗಿದ್ದಾನೆ. ಆಮೇಲೆ ಅಲ್ಲಿ ಇದನ್ನೇ ಇಲ್ಲಿ ಯಾಕೋಬನು ಪ್ರಸ್ತಾಪಿಸುತ್ತಿದ್ದಾನೆ. ಸಿಮಿಯೋನನ ಮೂಲಕ ದೇವರು ಮಾತನಾಡಿದ್ದಿದ್ದೇ ಅನ್ಯರು ಏನ್ ಮಾಡ್ತಾರೆ? ರಕ್ಷಣೆ ಹೊಂದುತ್ತಾರೆ ಎಂಬುದಾಗಿ. ಹೀಗೆ ಪ್ರಿಯರೇ, ಅಲ್ಲಿ ನಾವು ನೋಡುವ ಸಂಗತಿ ಏನಂತ ಹೇಳಿದ್ರೆ, ಅವರು ಆ ಒಂದು ಸಂದೇಶವನ್ನು ಇಟ್ಕೊಂಡು ಅನ್ಯರ ಮಧ್ಯೆ ಸುವಾರ್ತೆ ಸಾರುವಾಗ ಅಲ್ಲಿ ದೇವರ ವಾಕ್ಯವು ಪ್ರಬಲವಾಗಿ ಕಾರ್ಯ ಮಾಡಲಿಕ್ಕೆ ಶುರು ಮಾಡಿದ್ದು. ಅಲ್ಲಿದ್ದ ಭೇದ ಭಾವ ಏನಾಯ್ತು, ಒಂದು ಏನಾಯ್ತು, ಅಲ್ಲಿ ಒಂದು ಸಂಶಯ ಏನಾಯ್ತು, ಅದೊಂದು ಪ್ರಾಬ್ಲಮ್ ಏನಾಯ್ತು, ದೇವರು ತೆಗೆದುಹಾಕ್ತಾ ಇದ್ದಾನೆ. ಇವತ್ತು ನಾನು ಹೇಳ್ತೇನೆ, ಸೈತಾನ ಪ್ರಾಬ್ಲಮ್ ಅಂತ ಇದ್ದಾನೆ, ಆದರೆ ದೇವರ ಆತ್ಮನ ತೆಗೆಯುತ್ತಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಇವತ್ತು ನಿಮ್ಮ ಜೀವಿತದಲ್ಲಿ ಅನೇಕ ಪ್ರಾಬ್ಲಮ್ಗಳನ್ನು ತರುವಾಗ ದೇವರ ಆತ್ಮನ ಪ್ರಾಬ್ಲಮ್ಗಳಿಂದ ಹೊರಗೆ ತರುವ ದೇವರಾಗಿದ್ದಾನೆ. ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೇನೆ. ಏನೇ ಪ್ರಾಬ್ಲಮ್ ಬಂದ್ರೆ ದೇವರು ನೋಡ್ತಾನೆ. ಹಲ್ಲೆಲೂಯಾ. ಆತನ ಎಲ್ಲವನ್ನು ನೋಡಿಕೊಳ್ಳುವ ದೇವರಾಗಿ ನಾನು ಹೇಳ್ತೇನೆ, ನೀವು ದೇವರಿಗೆ ವಿಧೇಯರಾದ್ರೆ ಸಾಕು, ದೇವರ ಆಜ್ಞೆಗೆ ವಿಧೇಯರಾದ್ರೆ ಸಾಕು, ದೇವರ ಮಾತಿಗೆ ವಿಧೇಯರಾದ್ರೆ ಸಾಕು, ದೇವರು ನಿಮಗೋಸ್ಕರ ಮಾರ್ಗಗಳನ್ನು ತೆರೆಯುವವನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ದೇವರು ಯಾರಂತ ಹೇಳಿದ್ರೆ, ನಮ್ಮ ಮಾರ್ಗವನ್ನು ನೋಡುತ್ತಾ ಇದ್ದಾನೆ, ನೀನಿಟ್ಟ ಹೆಜ್ಜೆಯನ್ನು ನೋಡುತ್ತಾ ಇದ್ದಾನೆ. ಬೈಬಲ್ ಹೇಳ್ತದೆ, ದೇವರ ಭಕ್ತರ ಹೆಜ್ಜೆಯನ್ನು ಏನು ಮಾಡ್ತಾನಂತೆ? ಕಾಪಾಡ್ತಾನಂತೆ. ಇವತ್ತು ನಾನು ಹೇಳ್ತೇನೆ, ನೀನು ಒಂದು ಹೆಜ್ಜೆ ಇಟ್ಟರೆ ದೇವರು ನಿನಗೋಸ್ಕರ 2 ಹೆಜ್ಜೆ ಇಡ್ತಾನೆ. ಎಷ್ಟು ಜನ ಹೇಳ್ತೀರಿ ಇವತ್ತು, ನನ್ನ ದೇವರು ನನ್ನ ಹೆಜ್ಜೆಯನ್ನು ದೃಢಪಡಿಸುತ್ತಾನೆ. ಆಮೇಲೆ ನಮ್ಮ ದೇವರು ನಮಗೆ ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾನೆ. ಯಾಕಂದ್ರೆ ಅವನೇ ಮಾರ್ಗವಾಗಿದ್ದಾನೆ, ಅವನೇ ಸತ್ಯವಾಗಿದ್ದಾನೆ, ಅವನೇ ಜೀವವಾಗಿದ್ದಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ ನೋಡಿ. ಹೀಗೆ ಸುವಾರ್ತೆ ಏನಾಯ್ತು? ಎಲ್ಲ ಅನ್ಯ ದೇಶಗಳಲ್ಲಿ ಏನಾಯ್ತು? ಸಾರಲ್ಪಟ್ಟಿತ್ತು. ದೇವರ ಆಜ್ಞೆ ಪ್ರಕಾರ ಲೋಕದ ಕಟ್ಟಕಡೆ ಏನಾಗಬೇಕಂತೆ? ಸುವಾರ್ತೆ ಸಾರಲ್ಪಡ್ಬೇಕಂತೆ ನೋಡಿ. ಎಲ್ಲ ಅನ್ಯರ ಜನಾಂಗಗಳಲ್ಲಿ ಏನಾಗ್ತದೆ? ಸುವಾರ್ತೆ ಸಾರ್ತಾ ಉಂಟು. ಈಗ ನೋಡಿದ್ರ ಈ ಇದರಲ್ಲೆಲ್ಲ ಅಫ್ಘಾನಿಸ್ತಾನದಲ್ಲೆಲ್ಲ, ಅಫ್ಘಾನಿಸ್ತಾನ ಅವರಿಗೆ ಏನ ಓಪನ್ ಆಗಿ ಏನ್ ಮಾಡ್ಲಿಕ್ಕಿಲ್ಲ, ಪ್ರೀಚ್ ಮಾಡ್ಲಿಕ್ಕಿಲ್ಲ. ಎಲ್ಲಿ ಪ್ರೀಚ್ ಮಾಡ್ತಾರೆ ಅವರು? ಅಂಡರ್ ಗ್ರೌಂಡ್ ಅಲ್ಲಿ ಪ್ರೀಚ್ ಮಾಡ್ತಾರೆ. ಆಮೇಲೆ ನಿಮಗೆ ಗೊತ್ತುಂಟು ಇಲ್ಲವೋ, ಮಿಲಿಯನ್ ಗಟ್ಟಲೆ ಏನ್ ಮಾಡ್ತಿದ್ದಾರೆ ಈಗ ಯೇಸುವಿನ ಬಳಿಗೆ ತಿರುಗುತ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಈ
ಸುವಾರ್ತೆ ಅದು ಬಲವಾಗಿ ಕಾರ್ಯ ಮಾಡ್ತಾರೆ. ಆಮೇಲೆ ಅಲ್ಲೆಲ್ಲೂಯ್ಯ, ಪ್ರೈಸ್ ದಿ ಲಾರ್ಡ್. ನಾನು ನಂಬ್ತೇನೆ ಅಲ್ಲಿ ಸುವಾರ್ತೆ ಇವತ್ತು ಎಲ್ಲ ಕಡೆಗೆ ಸ್ಪ್ರೆಡ್ ಆಗ್ತಾ ಉಂಟು. ಯಾಕೆಂತ ಹೇಳಿದ್ರೆ ಈ ಸುವಾರ್ತೆ ಸಾರದ ಏನಾಗುವುದಿಲ್ಲ, ಅಂತ್ಯ ಆಗುವುದಿಲ್ಲ. ಇವತ್ತು ನಾವು ಅಂತ್ಯ ಸಮೀಪವಾಗಿದ್ದೇವೆ. ಈಗ ನೋಡಿ, ಥರ್ಡ್ ವರ್ಲ್ಡ್ ವಾರ್ ಹತ್ರ ಆಗ್ತದೆ. ಆಚೆಯಲ್ಲಿ ರಷ್ಯಾ ಮತ್ತು ಯಾವುದು, ಯುಕ್ರೇನ್ ಎರಡು ಕಡೆ ಏನು ಜಗಳ ಆಗ್ತದೆ. ಇಂಡಿಯಾ ಪಾಕಿಸ್ತಾನ, ಈ ಯುದ್ಧಗಳು ಆಗುತ್ತದಂತೆ ಯಾರು ಹೇಳಿದ್ರು? ಯೇಸು ಸ್ವಾಮಿ ಹೇಳ್ತಾರೆ, ಯುದ್ಧಗಳು ಆಗ್ತದಂತೆ ಯೇಸು ಸ್ವಾಮಿ ಹೇಳಿದ್ದಾನೆ. ಇವತ್ತು ನಮ್ಮ ಜೀವಿತದಲ್ಲಿ ಸಹ ಏನೇ ಯುದ್ಧ ಆದರೂ ಸಹ ನಾವು ಭಯಪಡಬೇಕಾಗಿಲ್ಲ. ನಮ್ಮ ಯುದ್ಧವನ್ನು ನಿಲ್ಲಿಸುವ ದೇವರಿದ್ದಾನೆ. ಎಷ್ಟು ಜನ ನಂಬ್ತಾರೆ? ನಮ್ಮ ದೇವರು ನಮಗೆ ನಮ್ಮ ಪರವಾಗಿ ಯುದ್ಧ ಮಾಡ್ತಾನೆ. ನಾವು ಯುದ್ಧ ಮಾಡಬೇಕಾಗಿಲ್ಲ. ಇವತ್ತು ನೀವು ಸೇಫ್ ಆಗ್ಲಿಕ್ಕೆ ಕಾರಣ ದೇವರಿಗೋಸ್ಕರ ಯುದ್ಧ ಮಾಡಲ್ಲ. ಇವತ್ತು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ಒಬ್ಬ ಬೆಳಿಗ್ಗೆ ಹೋದ್ರೆ ಅವನು ತಿರುಗಿ ಬರ್ತಾನಂತ ಗ್ಯಾರಂಟಿ ಇಲ್ಲ. ಆದ್ರೆ ನಮ್ಮ ದೇವರು ನಮ್ಮ ಜೊತೆ ಇರುವಾಗ ನಮ್ಮನ್ನು ಎಲ್ಲ ಪ್ರಾಣ ಭೀತಿಯಿಂದ ತಪ್ಪಿಸ್ತಾನೆ. ಬೈಬಲ್ ಇರ್ತದೆ, ಯೆಹೋವನು ತನ್ನ ಭಕ್ತರ ಪ್ರಾಣವನ್ನು ಅಲ್ಪವೆಂದು ಎಣಿಸುವುದೇ ಇಲ್ಲ. ಆಮೇಲೆ ಇವರು ನೋಡಿ, ಜೀವದ ಅಂಗ ಬಿಟ್ಟು ಏನ್ ಮಾಡ್ತಾರೆ? ಸುವಾರ್ತೆ ಸಾರಲಿಕ್ಕೆ ಶುರು ಮಾಡ್ತಾರೆ. ಅನ್ಯರ ಬಳಿಗೆ ಹೋಗಿ ಸುವಾರ್ತೆ ಸಾರ್ತಾ ಇದ್ದಾರೆ. ಅನ್ಯರ ಬಳಿಗೆ ಹೋಗಿ ಸುವಾರ್ತೆ ಸಾರೋದು ಸುಲಭ, ಕಷ್ಟ. ಆದಷ್ಟು ಇವರು ಏನ್ ಮಾಡ್ತಾರೆ? ಪ್ರಾಣದ ಅಂಗವನ್ನು ತೊರೆದವರು ಸುವಾರ್ತೆ ಸಾರ್ತಾ ಇದ್ದಾರೆ. ಅವರಿಗೆ ಗೊತ್ತುಂಟು, ಅಲ್ಲಿ ಸುವಾರ್ತೆ ಸಾರದಿದ್ದರೆ ನನ್ನ ಗತಿಯನ್ನು ಏನ್ ಹೇಳಲಿ ಎಂಬುದಾಗಿ ಪೌಲ ಹೇಳ್ತಾ ಇದ್ದಾರೆ. ಹೀಗೆ ಅವರು ಸುವಾರ್ತೆ ಸಾರಿದ ನಂತರ ಎಲ್ಲ ಕಡೆಗೆ ಅವರು ಹೋಗಿ ಸುವಾರ್ತೆ ಸಾರಿದ ನಂತರ ನೀವು ಅದರಲ್ಲಿ 36ನೇ ವಾಕ್ಯಕ್ಕೆ ಹೋಗುವುದಾದ್ರೆ, ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯ 36ನೇ ವಾಕ್ಯ. ಕೆಲವು ದಿವಸಗಳಾದ ಮೇಲೆ ಹಾ. ಪೌಲನು ಬಾರ್ನಬನಿಗೆ, ನಾವು ಕರ್ತನ ವಾಕ್ಯವನ್ನು ಸಾರಿದ ಎಲ್ಲಾ ಊರುಗಳಿಗೆ ತಿರುಗಿ ಹೋಗಿ ಹಾ. ಅಲ್ಲಿರುವ ಸಹೋದರರು ಹೇಗಿದ್ದಾರೆಂದು ನೋಡೋಣ ಬಾ ಎಂದು ಹೇಳಿದರು. ಇಲ್ಲಿ ನೋಡಿ, ಅವರು ಸುವಾರ್ತೆ ಎಲ್ಲ ಸಾರಿದ ನಂತರ ಪೌಲ ಬಾರ್ನಬನ ಹತ್ರ ಹೇಳ್ತಾರೆ, ನಾವು ಎಲ್ಲೆಲ್ಲಿ ಸುವಾರ್ತೆ ಸಾರಿದ್ದೇವೆ ಅಲ್ಲಿ ಹೋಗಿ ನೋಡುವ ಹೇಗೆ ರಿಸಲ್ಟ್ ಉಂಟು ಎಂಬುದಾಗಿ. ಹೀಗೆ ರಿಸಲ್ಟ್ ಬಂದಿದೆ ನೋಡುವ, ಎಷ್ಟು ಜನ ರಕ್ಷಣೆ ಬಂದಿದ್ದಾರೆ ನೋಡುವ ಎಂಬುದಾಗಿ ಅವನೇನ್ ಮಾಡ್ತಾನೆ? ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗುವ ಏನಾಗ್ತದೆ? ಬಾರ್ನಬನು ಮಾರ್ಕನೆನಿಸಿಕೊಳ್ಳುವ ಯೋಹಾನನನ್ನು ನಮ್ಮ ಸಂಗಡ ಕರೆದುಕೊಂಡು ಹೋಗಬೇಕೆಂದಿದ್ದಾಗ ಪೌಲನು ನಮ್ಮೊಂದಿಗೆ ಕೆಲಸಕ್ಕೆ ಬಾರದೆ ಪಂಫುಲ್ಯದಲ್ಲಿ ನಮ್ಮನ್ನು ಬಿಟ್ಟವನನ್ನು ಕರೆದುಕೊಂಡು ಹೋಗುವುದು ತಕ್ಕದಲ್ಲವೆಂದು ನೆನೆಸಿದನು. ಕೂಡಲೇ ಬಾರ್ನಬ ಹೇಳ್ತಾನೆ, ಯಾರನ್ನು ಕರ್ಕೊಂಡು ಹೋಗುವ? ಮಾರ್ಕನನ್ನು ಕರ್ಕೊಂಡು ಹೋಗುವ. ಮಾರ್ಕನೆಂಬ ಯೋಹಾನ ಅವನನ್ನು ಕರ್ಕೊಂಡು ಹೋಗುವಂತ ಹೇಳುವಾಗ ಪೌಲ ಡೈರೆಕ್ಟ್ ಆಗ್ತದೆ, ಕೆಲಸಕ್ಕೆ ಬಾರದವರನ್ನು ಕರ್ಕೊಂಡೋಗಿ ಏನ್ ಪ್ರಚ. ಯಾಕೆ ಇವನಿಗೆ ಹೇಳಿದ ಕೆಲಸಕ್ಕೆ ಬಾರದ ಅಂತ ಹೇಳಿದ್ರೆ, ಇವ ಏನ್ ಮಾಡ್ತಾನೆ? ಇವ ಸೇವೆಯಲ್ಲಿರುವಾಗ ಬಂದ, ಮುಖಪರಿಚಯದಾಗಿ ಬಂದು ಸ್ವಲ್ಪ ಸಮಯ ಇದ್ದ, ಹೇಳದೆ ಏನ್ ಮಾಡಿದ? ಯೆರೂಸಲೇಮಿಗೆ ಹೋದ. ಆಮೇಲೆ ಹೇಳದೆ ಹೋದ. ಅವನಿಂದ ಏನು ಪ್ರಯೋಜನ ಇಲ್ಲ ಅಂತ ಯಾರು ಎನಿಸಿದ್ರು? ಪೌಲ ಎನಿಸೋದು. ಇವತ್ತು ಸಹ ಕೆಲವರಾಗಿ ಬರ್ತಾರೆ, ಹೇಳದೆ ಹೋಗ್ತಾರೆ. ಆಮೇಲೆ ಈಗ ನಾವು ದೇವರ ಸಭೆ ಆದ ಮೇಲೆ ನಾವು ಒಬ್ಬರೊಬ್ಬರು ಏನ್ ಮಾಡ್ಬೇಕು? ಎನ್ಕರೇಜ್ ಮಾಡಬೇಕು. ಎನ್ಕರೇಜ್ ಮಾಡಬೇಕು. ಸಭೆ ಅಂತ ಹೇಳಿದ್ರೆ ಒಬ್ಬರಿಗೊಬ್ಬರು ಏನ್ ಮಾಡ್ಬೇಕು? ಎನ್ಕರೇಜ್ ಮಾಡಬೇಕು. ನಿಮ್ಮ ಟೆಸ್ಟಿಮನಿಯಲ್ಲಿ ಇತರರಿಗೆ ಹೇಳ್ಬೇಕು. ಯಾಕಂದ್ರೆ ಸಭೆ ಅಂದ್ರೆ ಹಾಗೆ, ಸಭೆಗೆ ದೇಹಕ್ಕೆ ನಾವು ಏನಾಗಿದ್ದೇವೆ? ಅಂಗ ಆಗಿದ್ದೇವೆ. ಆಮೇಲೆ ಒಂದೊಂದು ಅಂಗಗಳು ಏನಾಗಿದೆ? ಎಲ್ಲಿಗೆ ಕನೆಕ್ಟ್ ಆಗಿದೆ? ಕರ್ತನ ದೇಹಕ್ಕೆ ಏನಾಗಿದೆ? ಕನೆಕ್ಟ್ ಆಗಿದೆ. ಇವತ್ತು ನಾವೆಲ್ಲರೂ ಸಾಧಾರಣ ವ್ಯಕ್ತಿಗಳಲ್ಲ, ನಾವು ದೇವರ ಮಕ್ಕಳಾಗಿದ್ದೇವೆ. ದೇವರ ಮಕ್ಕಳು ಹೇಗಿರ್ಬೇಕು? ದೇವರ ಸ್ವಭಾವ ಇರಬೇಕು. ದೇವರ ಸ್ವಭಾವ ನಮ್ಮಲ್ಲಿ ಬರಬೇಕು. ಇವತ್ತು ನಾನು ಹೇಳ್ತೀನಿ, ಆ ಸ್ವಭಾವದಿಂದ ದೇವರು ನಿನ್ನನ್ನು ಏನ್ ಮಾಡಿದ್ದಾನೆ? ಸೃಷ್ಟಿ ಮಾಡಿದ್ದಾನೆ. ಆತನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಾನೆ. ಹಾಗಾಗಿ ಇವತ್ತು ನಾವು ಒಂದು ತಿಳಿದುಕೊಳ್ಬೇಕೇನಂತ ಹೇಳಿದ್ರೆ, ನಾವು ಮುಖ ಪರಿಚಿತರ ಮಾತ್ರ ಅಲ್ಲ, ನಾವು ಏನಾಗಬೇಕು? ನಾವು ಅದರಲ್ಲಿ ಏನಾಗಬೇಕು? ಇನ್ವಾಲ್ವ್ ಆಗಬೇಕು. ಇವತ್ತು ಆಕ್ಟಿವ್ ಆಗಿರಬೇಕು. ಅಲ್ಲೆಲ್ಲೂಯ್ಯ, ಪ್ರೈಸ್ ದಿ ಲಾರ್ಡ್. ಆಗಲೇ ಜೀವ ಉಂಟಂತ, ಹಾಗೆ ಜೀವ ಉಂಟಂತ. ಆದ್ರೆ ಇಲ್ಲಿ ಏನ್ ಮಾಡ್ತಾನೆ? ಅವನು ಯಾವ ಜೀವ ಸಮದಲ್ಲಿ ಕಾಣಲಿಲ್ಲ ಪೌಲನಿಗೆ. ಹಾಗಾಗಿ ಏನ್ ಹೇಳ್ತಾನೆ? ಕೆಲಸಕ್ಕೆ ಬಾರದವರು ನಮ್ಮ ಸಂಗಡ ಬರೋದು ಸರಿಯಲ್ಲ ಎಂಬುದಾಗಿ ಹೇಳ್ತಾನೆ. ಯಾರ ಹತ್ರ? ಬಾರ್ನಬನ ಹತ್ರ. ಬಾರ್ನಬ ಏನ್ ಮಾಡುದು? ಸಿಲೆಕ್ಟ್ ಮಾಡಿದೆ ಯಾರನ್ನು? ಮಾರ್ಕನನ್ನು ಸಿಲೆಕ್ಟ್ ಮಾಡುದು. ಆದ್ರೆ ಪೌಲ ಏನ್ ಮಾಡ್ತಾನೆ? ರಿಜೆಕ್ಟ್ ಮಾಡ್ತಾನೆ. ಆಗ ಏನಾಗ್ತದೆ? ಈ ವಿಷಯದಲ್ಲಿ ತೀಕ್ಷ್ಣ ವಾಗ್ವಾದ ಉಂಟಾಗಿ ಅವರು ಒಬ್ಬರಿಗೊಬ್ಬರು ಅಗಲಿದರು. ಅಂದ್ರೆ ಈ ವಿಷಯದಲ್ಲಿ ಭಯಂಕರ ಜಗಳ ಆಯ್ತು ಅವರಿಗೆ. ಬರೀ ಆಗಿನ ಕಾಲದಲ್ಲಿ ಜಗಳ ಆಗ್ತಿತ್ತು. ಸೈತನ ಜಗಳ ಮಾಡ್ಲಿಕ್ಕೆ ಇಷ್ಟಪಡೋದು. ಆಮೇಲೆ ಅಲ್ಲೆಲ್ಲೂಯ್ಯ, ಜಗಳ ತಂದು ಏನ್ ಮಾಡ್ತಾರೆ? ಹೊಡಿಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಹೀಗಾಗಿ ಏನ್ ಮಾಡ್ತಾರೆ? ಅವರು ಏನಾದ್ರು ಆಗಲಿದ್ದಾರೆ. ಯಾರೆಲ್ಲ? ಬಾರ್ನಬ ಮತ್ತು ಮಾರ್ಕ, ಮತ್ತೆ ಪೌಲ ಮತ್ತು ಸೀನ. ಈ ಎರಡು ಗುಂಪಾಗಿ ಏನ್ ಮಾಡಿದ್ರು? ಬೇರೆ ಬೇರೆ ಕಡೆಗೆ ಹೋದ್ರು. ಬೇರೆ ಬೇರೆ ಕಡೆಗೆ ಹೋದ ನಂತರ ಏನಾಯ್ತು? ಬಾರ್ನಬನು ಮಾರ್ಕನನ್ನು ಕರೆದುಕೊಂಡು ಸಮುದ್ರ
ಹಾ. ಹೊರಟು ಹಾ. ಸಿರಿಯಾ ಕಿಲಿಕ್ಯ ಸೀಮೆಗಳಲ್ಲಿ ಸಂಚರಿಸುತ್ತಾ ಸಭೆಗಳನ್ನು ದೃಢಪಡಿಸಿದನು. ಇಲ್ಲಿ ನೋಡಿ, ಬಾರ್ನಬ ಮಾರ್ಗ ಕರೆದುಕೊಂಡು ಸಮುದ್ರ ಮಾರ್ಗವಾಗಿ ಕೃಪ್ರದೀಪಕ್ಕೆ ಹೋದನೆ ಎಂಬುದಾಗಿ. ಕೃಪ್ರದೀಪ ಅಂದ್ರೆ ಏನ್ ಗೊತ್ತಿಲ್ಲ, ಅದು ಬಾರ್ನಬ ಇರುವ ಒಂದು ಸ್ಥಳ, ಅವನು ವಾಸ ಮಾಡುವ ಒಂದು ಪ್ಲೇಸ್. ಅಲ್ಲಿಗೆ ಯಾರು ಹೋಗುದು? ಬಾರ್ನಬ ಮತ್ತು ಮಾರ್ಗಗಳು ಹೋಗ್ತಾರೆ. ಆದ್ರೆ ಪೌಲ ಮತ್ತು ಸೀಲರ್ ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಿದ್ರೆ, ಸಿರಿಯಾ ಕಿಲಿಕ್ಯ ಸೀಮೆಗಳಲ್ಲಿ ಸಂಚರಿಸುತ್ತಾ ಸಭೆಗಳನ್ನು ದೃಢಪಡಿಸಿದ್ದಾರೆ ಎಂಬುದಾಗಿ ವಾಕ್ಯ ಹೇಳ್ತದೆ. ನೋಡಿ, ಪೌಲನ ಒಂದು ಪ್ರಯಾಣ ಅದು ಏನಂತ ಹೇಳಿದ್ರೆ ಭಯಂಕರವಾದ ಪ್ರಯಾಣವಾಗಿದೆ. ಅವನು ದೇವರಿಗೋಸ್ಕರ ಏನ್ ಮಾಡಿದವನು? ತನ್ನ ಜೀವಿತವನ್ನು ಏನ್ ಮಾಡಿದ? ಬಿಟ್ಟುಕೊಟ್ಟ. ಒಂದು ಸಮಯದಲ್ಲಿ ಸಭೆಯನ್ನು ಹಿಂಸೆ ಮಾಡುತ್ತಿದ್ದ, ಆದರೆ ಸಭೆಗೋಸ್ಕರ ಏನ್ ಮಾಡಿದ? ಅವನ ಜೀವಿತವನ್ನೇ ಕೊಟ್ಟ. ಅವನು ಹೇಳ್ತಾನೆ, ಲೋಕ ಏನಾಗಿದೆ ನನಗೆ ಕಸ, ಕ್ರಿಸ್ತನ್ ಏನಾಗಿದೆ ನನಗೆ ಲಾಭವಾಗಿದ್ದಾನೆ ಎಂಬುದಾಗಿ. ನೋಡಿ, ಅವನ ಮಾತಿನ ಪ್ರಕಾರ ಅವನು ಜೀವಿಸಿದ. ಇವತ್ತು ಮಾತಿನ ಪ್ರಕಾರ ಯಾರು ಜೀವಿಸುವುದಿಲ್ಲ, ಆದರೆ ಸತ್ಯವೇದದಲ್ಲಿ ಪೌಲನ ಬಗ್ಗೆ ನೋಡುವುದಾದರೆ ಅವನು ಹೇಗೆ ಮಾತನಾಡಿದ ಅದೇ ಪ್ರಕಾರ ಜೀವಿಸಿದ. ಅವನು ಯಾವಾಗ ಅವನು ತನ್ನನ್ನು ತಾನು ಏನ್ ಮಾಡ್ತಾನೆ? ಪರೀಕ್ಷೆ ಮಾಡ್ತಿದ್ದ. ಪೌಲನದೊಂದು ಸ್ವಭಾವ ಅವನನ್ನು ಪರೀಕ್ಷೆ ಮಾಡಿಕೊಳ್ಳುವುದು. ಅವನು ಹೇಳ್ತಾನೆ ಏನಂತೆ ಗೊತ್ತಿಲ್ಲ, ನಾನೇ ಸುವಾರ್ತೆಯನ್ನು ಸಾರಿ ನಾನೇ ಏನಾದ್ರೆ ಇದ್ದೇನೆ. ಅದಕ್ಕೋಸ್ಕರ ಅವನು ಹೇಳ್ತಾನೆ, ನಾನು ನನ್ನ ಶರೀರವನ್ನು ಏನ್ ಮಾಡ್ತೇನೆ? ಚರ್ಚಿ ಸ್ವಾಧೀನ ಮಾಡ್ತೇನೆ ಎಂಬುದಾಗಿ. ನೋಡಿ, ಅವನ ಒಂದು ದೇವರಿಗೋಸ್ಕರ ಹೇಗೆ ಅವನು ತನ್ನನ್ನು ಡಿಸಿಪ್ಲಿನ್ ಮಾಡ್ತಾ ಇದ್ದಾನೆ. ಇವತ್ತು ನಾವು ಸಹ ದೇವರಿಗೋಸ್ಕರ ಕೆಲವೊಂದು ಡಿಸಿಪ್ಲಿನ್ ಮಾಡಬೇಕು. ನಮ್ಮ ಮೈಂಡ್ ಅನ್ನು ಡಿಸಿಪ್ಲಿನ್ ಮಾಡಬೇಕು, ನಮ್ಮ ಶರೀರವನ್ನು ಡಿಸಿಪ್ಲಿನ್ ಮಾಡಬೇಕು. ಆಗ ಮಾತ್ರ ಸುವಾರ್ತೆ ಸಾರಲಿಕ್ಕೆ ಸಾಧ್ಯ. ನಮ್ಮ ಮನಸ್ಸು ಯಾವಾಗ ಸೇರಾಗ್ತದೆ? ಚಂಚಲ, ಅದಿದ್ದಾಗೆ ಇರುವುದಿಲ್ಲ. ಈಗ ಹೋಗು ಅಂತ ಹೇಳಿದ್ರೆ ಡಸ್ಟ್ಬಿನ್, ಮನಸ್ಸು ಸಡನ್ ಚೇಂಜ್ ಆಗ್ತದೆ. ಗಾಳಿ ಬರುವಾಗ, ಮಳೆ ಬರುವಾಗ ಏನಾಗ್ತದೆ? ಚೇಂಜ್ ಆಗ್ತದೆ. ಆದ್ರೆ ನಮ್ಮ ಮನಸ್ಸು ಏನಾಗಬೇಕು? ಸ್ಥಿರವಾಗಿರುವಾಗ, ನಾವು ಹೋಗ್ತೇವೆ ಎಂಬುದಾಗಿ ಹೇಳುವಾಗ ದೇವರು ನಮಗೆ ಮಾರ್ಗವನ್ನು ಸರಾಗ ಮಾಡ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನಂತೇನೆ, ನಾವು ಏನ್ ಹೇಳ್ತೇವೆ ಅದೇ ನಡೀತದೆ, ದೇವರು ಮಾಡ್ತಾನೆ. ಆಮೇಲೆ ಮೊನ್ನೆ ದಿವಸ ಕೊಟ್ಟಾರದಲ್ಲೆಲ್ಲ ತುಂಬಾ ನೀರು, ಆಚೆಗೆ ಬರೋದು ಬಹಳ ಕಷ್ಟ ಇತ್ತು, ಅಷ್ಟು ನೀರಿರ್ತದೆ ಅಲ್ಲಿ. ಇವತ್ತು ನಾವು ಬರುವಾಗ ಹೇಳಿದ್ದ, ನಾವು ಹೋಗುವಾಗ ನಮಗೆ ರಾಜಮಾರ್ಗವನ್ನು ದೇವರು ಸಿದ್ಧ ಮಾಡಿದ್ದಾರೆ. ಏನು ನೀರಿಲ್ಲದೆ ದೇವರು ಸುರಕ್ಷಿತವಾಗಿ ಬರುವಂತೆ ದೇವರು ಸಹಾಯ ಮಾಡಿದ್ದಾರೆ. ಆಮೇಲೆ ಹಲ್ಲೆಲೂಯಾ. ಇವತ್ತು ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಸುವಾರ್ತೆ ಅದು ದೇವರದ್ದು. ಇವತ್ತು ಸುವಾರ್ತೆಗೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ. ಆ ಸುವಾರ್ತೆಯನ್ನು ಕೇಳಲಿಕ್ಕೆ ನೀವು ಬಂದಿದ್ದೀರಿ. ನಾನು ಹೇಳ್ತೇನೆ, ಇದು ವ್ಯರ್ಥವಾಗುವುದಿಲ್ಲ. ಇದಕ್ಕೆ ಬಹುಮಾನ ದೇವರು ಇಟ್ಟಿದ್ದಾನೆ. ಅಲ್ಲಿ ಬಹುಮಾನ ದೇವರು ಕೊಡುವವನಾಗಿದ್ದಾನೆ. ನಾನು ಹೇಳ್ತೇನೆ, ಅವರು ಕೊಡುವ ಬಹುಮಾನ ಲೋಕ ಕೊಡುವ ಬಹುಮಾನದಾಗಿ ಅಲ್ಲ, ಅದು ಜೀವವೆಂಬ ಜಯಮಾನೆಯನ್ನು ಕೊಡುತ್ತದೆ. ಅದು ನಿಮ್ಮ ಜೀವಿತದ ಜೀವವನ್ನು ಕೊಡುತ್ತದೆ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿನ್ನ ಜೀವಿತದಲ್ಲಿ ದೇವರಿಗೆ ಒಂದು ದೊಡ್ಡ ಉದ್ದೇಶ ಉಂಟು. ಅದಕ್ಕೋಸ್ಕರ ದೇವರು ಇಲ್ಲಿ ನೆಟ್ಟಿದ್ದಾನೆ. ಅಲ್ಲಿ ದೇವರು ನೆಟ್ಟರೆ ಯಾವ ನರಕ ಕಿತ್ತು ಹೋಗ್ಲಿಕ್ಕೆ ಆಗುದಿಲ್ಲ. ಎಷ್ಟು ಜನ ನಂಬ್ತೀರಿ? ನಿನ್ನನ್ನು ಯಾವ ನರಕ ಕಿತ್ತು ತೆಗೆಯಲಿಕ್ಕೆ ಆಗುವುದೇ ಇಲ್ಲ. ಅಲ್ಲಿ ಹೀಗೆ ಸುವಾರ್ತೆ ಪೌಲ ಮತ್ತು ಸೀಲರ ಸಂಗಡ ಏನಾಗ್ತದೆ? ಅಲ್ಲಿ ಸ್ಟಾರ್ಟ್ ಆಗ್ತದೆ. ಬಾರ್ನಬ ಮತ್ತು ಮಾರ್ಕನ ಜೊತೆ ಇನ್ನೊಂದು ಕಡೆ ಸುವಾರ್ತೆ ಸ್ಟಾರ್ಟ್ ಆಗ್ತದೆ. ಅಂತೂ ಸುವಾರ್ತೆ ಏನಾಗ್ತದೆ? ಲೋಕದ ಕಡೆ ಏನಾಗ್ತದೆ? ಅಲ್ಲಿ ಸಾರಲ್ಪಡುವುದನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ನಂತರ 16ನೇ ವಾಕ್ಯಕ್ಕೆ ಬರುವುದಾದ್ರೆ, 16ನೇ ಒಂದೇ ವಾಕ್ಯ. ಆಮೇಲೆ ಅವನು ದೆರ್ಬೆಗೂ ಲಿಸ್ತ್ರಕ್ಕೂ ಬಂದನು. ಲಿಸ್ತ್ರದಲ್ಲಿ ತಿಮೋಥೆಯನೆಂಬ ಒಬ್ಬ ಶಿಷ್ಯನಿದ್ದನು. ಅವನು ಶಿಷ್ಯನು ನಂಬಿದ್ದ ಒಬ್ಬ ಯೆಹೂದ್ಯ ಸ್ತ್ರೀಯ ಮಗನು. ಅವನ ತಂದೆ ಗ್ರೀಕನು. ಅವನ ವಿಷಯವಾಗಿ ಲಿಸ್ತ್ರದಲ್ಲಿಯೂ ಇಕೋನದಲ್ಲಿಯೂ ಇದ್ದ ಸಹೋದರರು ಒಳ್ಳೆ ಸಾಕ್ಷಿ ಹೇಳುತ್ತಿದ್ದರು. ಅವನು ತನ್ನ ಸಂಗಡ ಬರಬೇಕೆಂದು ಪೌಲನು ಅಪೇಕ್ಷಿಸಿ ಆಯಾ ಸ್ಥಳದಲ್ಲಿದ್ದ ಯೆಹೂದ್ಯರ ನಿಮಿತ್ತವಾಗಿ ಅವನಿಗೆ ಸುನ್ನತಿ ಮಾಡಿಸಿದನು. ಇಲ್ಲಿ ನೋಡಿ, ತಿಮೋತಿ ಎಂಬ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಈ ತಿಮೋತಿಗೆ ಒಳ್ಳೆ ಸಾಕ್ಷಿ ತಂದೆ. ಇವತ್ತಿಷ್ಟು ಜನರಿಗೆ ಒಳ್ಳೆ ಸಾಕ್ಷಿ ಕರೆಕ್ಟ್. ದೇವರಿಗೆ ಸ್ತೋತ್ರ. ಸಾಕ್ಷಿ ಸಾಕ್ಷಿ ಆಮೇಲೆ ಅಲ್ಲಿ ದೇವರು ನಿನ್ನ ಸಾಕ್ಷ್ಯ ನೋಡಿದ್ದಾನೆ. ಇವತ್ತು ನೀನು ಸಾಕ್ಷಿಯಾಗಿರ್ಬೇಕು. ಭೂಲೋಕದ ಕಡೆ ನೀವೇನಾಗಬೇಕು? ಸಾಕ್ಷಿ. ನಾನು ಹೇಳ್ತೇನೆ, ನಿಮ್ಮ ಸಾಕ್ಷಿಯಲ್ಲಿ ಏನ್ ಮಾಡಬಾರ್ದು? ನಾಚಿಕೆ ಮಾಡಬಾರ್ದು. ಸಾಧಾರಣವಾಗಿ ಕೆಲವರು ನಾಚಿಕೆ ಮಾಡ್ತಾರೆ. ಆಮೇಲೆ ಸಾಕ್ಷಿಯಲ್ಲಿ ನಾಚಿಕೆ. ಇಲ್ಲಿ ತಿಮೋತಿ ಎಂಬ ವ್ಯಕ್ತಿ ಏನಾಗಿದ್ದಾನೆ? ಸಾಕ್ಷಿಯಾಗಿ ಒಳ್ಳೆ ಸಾಕ್ಷಿ ತಂದೆ. ಅವನ ತಾಯಿ ಯಾರಾಗಿದ್ದಾಳೆ? ಯಹೂದ್ಯನಾಗಿದ್ದಾನೆ. ಅವನ ತಂದೆ ಯಾರಾಗಿದ್ದಾನೆ? ಗ್ರೀಕನಾಗಿದ್ದಾನೆ, ಅನ್ಯನಾಗಿದ್ದಾನೆ. ಅವನ ತಂದೆ ಯಾರು? ಅನ್ಯನಾಗಿದ್ದಾನೆ. ನಮಗೆಲ್ಲ ಗೊತ್ತು ತಿಮೋತಿಯ ತಾಯಿ ಯಾರು ಅಂತ ಹೇಳಿದ್ರೆ ಯುನಿಕೆ ಎಂಬುದಾಗಿ. ಅವನ ಅಜ್ಜಿ ಹೆಸರೆಂತ? ಲೋವಿಯ. ಹೌದಾ? ಲೋವಿಯ ಅವಳ ಅಜ್ಜಿ ಹೆಸರು ನಾವು ನೋಡ್ತೇವೆ. ಅವಳ ಅಜ್ಜಿ ಏನಂತೆ? ಅವಳು ಸಹ ದೇವರ ಭಯಭಕ್ತಿಯಲ್ಲಿದ್ದ ಒಂದು ಸ್ತ್ರೀ ಆಗಿದ್ದಾಳೆ. ಈಗ ತಿಮೋತಿ ಇದ್ದಾನೆ.
ತಿಮೋತಿ ಎಲ್ಲಿ ಹೋಗ್ಬೇಕಿತ್ತು? ಯಹೂದ್ಯರ ಬಳಿಗೆ ಹೋಗ್ಬೇಕು. ಯಹೂದ್ಯರ ಬಳಿಗೆ ಹೋಗ್ಬೇಕಾದ್ರೆ ಅವರ ಅಪ್ಪ ಯಾರಾಗಿದ್ದಾರೆ? ಗ್ರೀಕ್ ಆಗಿದ್ದಾರೆ, ಅನ್ಯನಾಗಿದ್ದಾರೆ. ಯಹೂದ್ಯರಿಗೆ ಯಾರನ್ನು ರಿಸೀವ್ ಮಾಡುವುದಿಲ್ಲ, ಅನ್ಯರನ್ನು ರಿಸೀವ್ ಮಾಡುವುದಿಲ್ಲ. ಅದಕ್ಕೋಸ್ಕರ ಪೌಲನಿಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾರಿಗೆ? ತಿಮೋತಿಗೆ ಏನ್ ಮಾಡ್ತಾರೆ? ಸುನ್ನತಿಯನ್ನು ಮಾಡ್ತಾರೆ. ಸುನ್ನತಿ ಯಾಕೆ ಮಾಡಿದೆ ಅಂತ ಹೇಳಿದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಪ್ರಯೋಜನ ಇಲ್ಲದಿದ್ರು ಸಹ ಏನ್ ಮಾಡ್ತಾರೆ? ಅಲ್ಲಿ ಸುನ್ನತಿ ಮಾಡ್ತಾರೆ. ಆಮೇಲೆ ಅಲ್ಲಿ ಸುನ್ನತಿ ಮಾಡಿದ್ರೆ ಪಾಪವ? ಸುನ್ನತಿ ಮಾಡಿದ್ರೆ ಪಾಪವ? ಪಾಪ ಇಲ್ಲ. ಯಾಕೆ? ಸತ್ಯವೇದದಲ್ಲಿ ಏನಾಗಿದೆ? ಅದು ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿ ಅಂತ ಮಾಡಿದ್ದಾರೆ. ವೆರಿ ಗುಡ್. 8ನೇ ದಿವಸದಲ್ಲಿ ಯೇಸು ಸುನ್ನತಿ ತೆಗೆದುಕೊಂಡಿದ್ದಾರೆ. ಆದ್ರೆ ಸುನ್ನತಿಯಿಂದ ಯಾರು ಬದಲಾಗೋದಿಲ್ಲ. ಸುನ್ನತಿಯಿಂದ ರಕ್ಷಣೆ ಸಿಗುವುದಿಲ್ಲ. ಸುನ್ನತಿಯಿಂದ ಏನಾಗುವುದಿಲ್ಲ. ಪವಿತ್ರಾತ್ಮನನ್ನು ನಾವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಪವಿತ್ರಾತ್ಮನ ಹೊಂದಬೇಕಾ? ನೀನು ಏನ್ ಮಾಡಬೇಕು? ಆತ್ಮನಿಂದ ಹುಟ್ಟಿ ಬರಬೇಕು. ಅಲ್ಲಿ ಯಾರು ಆತ್ಮದಲ್ಲಿಯೂ ಸತ್ಯದಲ್ಲೂ ಆರಾಧಿಸಬೇಕಾದ್ರೆ ಅವರೊಳಗೆ ಏನ್ ಬರಬೇಕು? ಪವಿತ್ರಾತ್ಮನು ಬರಬೇಕು. ಪವಿತ್ರಾತ್ಮನು ಬರದ ಮೇಲೆ ಯಾರ ಜೀವಿತದಲ್ಲಿ ಏನು ಒಂದು ಬದಲಾವಣೆ ತರಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಈ ಒಂದು ಸೌಲನ್ನೇ ತಗೊಳ್ರಿ. ಅವರು ಪೌಲಾಗುವ ಮೊದಲು ಸೌಲನಾಗಿದ್ದ. ಅವನೇನಾಗಿದ್ದ? ಭಯಂಕರ ಭಕ್ತಿವಂತನಾಗಿದ್ದ. ಹೌದಲ್ಲ? ದೇವರ ಬಗ್ಗೆ ಭಯಂಕರ ವೈರಾಗ್ಯವಾಗಿದ್ದ. ಆದರೆ ಅವನಲ್ಲಿ ಏನಿರಲಿಲ್ಲ? ಪವಿತ್ರಾತ್ಮನೇ ಇರಲಿಲ್ಲ. ಪವಿತ್ರಾತ್ಮನೇ ಇರಲಿಲ್ಲ. ಅವನೆನಿಸಿದ ಏನಂದ್ರೆ, ನಾನು ದೇವರಿಗೋಸ್ಕರ ಒಳ್ಳೇದು ಮಾಡ್ತೇನೆ ಅಂತ ಎನಿಸಿದ. ಆದ್ರೆ ಅವನು ಒಳ್ಳೇದು ಮಾಡಲಿಲ್ಲ. ಆಮೇಲೆ ಅವನು ಏನ್ ಮಾಡಿದ? ಧರ್ಮಕ್ಕೋಸ್ಕರ ಏನಾದರೂ ಮಾಡಬೇಕು, ಧರ್ಮವನ್ನು ನಾನು ರಕ್ಷಿಸಬೇಕು. ಇನ್ನೊಂದು ಗುಂಪು ಬಂದಿದೆ. ಈ ಗುಂಪು ಮೋಶೆಯ ಧರ್ಮಶಾಸ್ತ್ರಕ್ಕೆ ಏನಂತೆ ವಿರೋಧವಾಗಿ ನಿಂತಿದೆ. ಯಹೂದಿಗಳನ್ನು ಏನ್ ಮಾಡ್ತಾರೆ? ಡೈವರ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಯಹೂದಿಗಳನ್ನು ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ? ಮತಾಂತರ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಕನ್ವರ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅವರ ತಲೆಯಲ್ಲಿ ಬಂತು. ಯಹೂದಿಗಳು ಏನ್ ಮಾಡುದಿಲ್ಲ, ಅವ್ರು ಏನ್ ಮಾಡುದಿಲ್ಲ, ಯೇಸು ದೇವರಂತ ಏನ್ ಮಾಡುದಿಲ್ಲ, ಒಪ್ಪಿಕೊಳ್ಳುವುದಿಲ್ಲ, ನಂಬುವುದಿಲ್ಲ. ಇವತ್ತು ಸಹ ಹಾಗೆ ಅನೇಕರು ಸಹ ಯೇಸುವನ್ನು ನಂಬುವುದಿಲ್ಲ, ಕೆಲವರು ಪವಿತ್ರಾತ್ಮವನ್ನು ನಂಬುವುದಿಲ್ಲ. ಆಮೇಲೆ ಒಂದೊಂದು ರೀತಿಯ ಜನರಿರುವಾಗ ನಾನು ಹೇಳ್ತೇನೆ, ಪವಿತ್ರಾತ್ಮನನ್ನು ಯಾರು ದೂಷಿಸ್ತಾರೆ ಅವನಿಗೆ ಕ್ಷಮಾಪಣೆ ಇಲ್ಲ ಅಂತ ಸತ್ಯವೇದ ಹೇಳ್ತಾ ಉಂಟು. ಆಮೇಲೆ ಇವತ್ತು ನಾವು ಕಡೆಯ ಕಾಲದಲ್ಲಿದ್ದೇವೆ. ಇವತ್ತು ಕಡೆಯ ಕಾಲದಲ್ಲಿ ದೇವರಾತ್ಮನ ಏನ್ ಮಾಡ್ತಾರೆ? ಬಲವಾಗಿ ಸುರಿಸಲಿಕ್ಕೆ ಪ್ರಾರಂಭಿಸಿದ್ದಾರೆ. ಎಷ್ಟು ಜನ ಹೇಳ್ತೀರಿ? ಅಲ್ಲಿ ಬೈಬಲ್ ಇರ್ತದೆ, ಕಡೆಯ ಕಾಲದಲ್ಲಿ ನಾನು ಎಲ್ಲರ ಮೇಲೆ ನನ್ನ ಆತ್ಮನನ್ನು ಸುರಿಸುತ್ತೇನೆ ಅಂತ. ಇವತ್ತು ನಾನು ಹೇಳ್ತೇನೆ, ಆ ಆತ್ಮವನ್ನು ದೇವರು ನನಗೆ ಕೊಟ್ಟದ್ದು ಹೇಗಂತ ಹೇಳಿದ್ರೆ, ಸೊ ನಾನು ಧೈರ್ಯವಾಗಿ ಈ ಲೋಕದ ಶಕ್ತಿಯನ್ನು ಎದುರಿಸಬೇಕು. ಈಗ ಇನ್ನು ಬರುವ ಸ್ಥಿತಿ ಏನಾಗಿದೆ? ಅದು ಒಳ್ಳೆಯ ಸ್ಥಿತಿಯ ಕೆಟ್ಟ ಸ್ಥಿತಿಯ? ಇನ್ನು ಬರುವುದು ಒಳ್ಳೆಯದೇ ಕೆಟ್ಟದ? ಕೆಟ್ಟದು. ಹೇಗೆ ಹೇಳ್ತೀರಂತ ಕೇಳಬಹುದು. ಸತ್ಯವಂತ ಹೇಳ್ತದೆ, ಕಡೆಯ ಕಾಲದಲ್ಲಿ ಏನಾಗ್ತದೆ? ಕಠಿಣ ಕಾಲ ಬರ್ತದೆ. ಕಠಿಣವಾದ ಕಾಲ, ಉಪದ್ರವಗಳು ಬರ್ತದೆ. ಆಮೇಲೆ ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯ ಇರ್ತದೆ. ಪ್ರೀತಿ ಏನಾಗ್ತದೆ? ತಣ್ಣಗಾಗ್ತದೆ. ಜನಕ್ಕೆ ವಿರುದ್ಧವಾಗಿ ಜನರು ಎದ್ದೇಳ್ತಾರೆ. ವಾಕ್ಯ ಸಿಗುವುದಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇರುವಾಗ ನಮಗೆ ಬೇಕಾದದ್ದು ಪವಿತ್ರಾತ್ಮನ. ಅಲ್ಲಿ ಎಷ್ಟ ತನಕ ಈ ಭೂಮಿಯಲ್ಲಿ ಪವಿತ್ರಾತ್ಮನ ಇರ್ತಾನೆ, ಅಷ್ಟ ತನಕ ಸೈತಾನ ಬಹಿರಂಗವಾಗಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಯಾವಾಗ ಸಭೆ ಎತ್ತಲ್ಪಡ್ತದಲ್ಲ, ಆಗ ಸೈತಾನ ಏನ್ ಮಾಡ್ತಾನೆ? ಅವರು ಬಹಿರಂಗವಾಗಿ ಕಾಣಿಸ್ತಾನೆ. ಈಗ ಏನ್ ಮಾಡ್ತಾನೆ? ಅವರು ಗುಪ್ತವಾಗಿ ಕಾರ್ಯ ಮಾಡ್ತಾನೆ. ಗುಪ್ತವಾಗಿ ಅವ್ರಿಗೆ ಎದುರು ಬರ್ಲಿಕ್ಕೆ ಏನಿಲ್ಲ. ಯಾಕೆ? ಸಭೆ ಉಂಟು, ಸಭೆ ಪವಿತ್ರಾತ್ಮನ ಸಭೆ ಉಂಟು. ನಾನು ಹೇಳ್ತೀನಿ, ಇವತ್ತು ಅಥಾರಿಟಿ ಯಾರಿಗೆ ಕೊಟ್ಟಿದ್ದಾರೆ? ದೇವರು ಸಭೆಗೆ ಕೊಟ್ಟಿದ್ದಾರೆ. ಅಲ್ಲಿ ಸಭೆ ಇವತ್ತು ಏನ್ ಮಾಡ್ತದೆ? ರೂಲರ್ ಆಗಿದ್ದಾರೆ. ಇವತ್ತು ನೀನು ರೂಲರ್ ಆಗಿದೆ. ನೀನು ಏನ್ ಹೇಳ್ತೀಯ ಅದು ನಡೀತದೆ. ನೀನು ಆತ್ಮನಿಂದ ಹೇಳಿದ್ದು ನಡೀತದೆ. ಅಲ್ಲಿ ಆತ್ಮನಿಂದ ನೀನು ಮಾತನಾಡೋದನ್ನು ಕಲಿಬೇಕು ಇವತ್ತಿನಿಂದ. ಆಮೇಲೆ ಎಷ್ಟು ಆತ್ಮನಿಂದ ಮಾತನಾಡೋದು ಕಲಿಬೇಕು. ನೀನು ಮಾತಾಡಿದಾಗೆ ದೇವರು ಮಾಡ್ತಾರೆ. ಉದಾಹರಣೆಗೆ ಜೇನ ಸಿಸ್ಟರ್ ಹೇಳಿದ್ರು, ದೇವರೇ ಇವತ್ತು ನನಗೆ ಚರ್ಚಿಗೆ ಹೋಗ್ಬೇಕು, ನನಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳುವಾಗ ಏನ್ ಮಾಡಿದ್ರು ದೇವರು? ಬಸ್ಸಿನ ರೂಟನ್ನು ಏನ್ ಮಾಡಿದ್ರು? ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ,
ನಿನ್ನ ಬಾಯಿ ಏನ್ ಹೇಳ್ತದೆ ಅದೇ ದೇವರು ಮಾಡ್ತಾನೆ. ಆಮೇಲೆ ನಿನ್ನ ನಾಲಿಗೆಯಲ್ಲಿ ಮಾತನಾಡುವ ಶಬ್ದ ಅದು ದೇವರ ಆತ್ಮನಿಂದ ತುಂಬಲ್ಪಟ್ಟು ಮಾತನಾಡುವಾಗ ದೇವರದನ್ನು ಮಾಡ್ತಾನೆ. ನಾವು ನೋಡಿದ್ರೆ ಬಾರಿಯಸ್ನ ಬಗ್ಗೆ ನಾವು ನೋಡಿದೆವು. ಬಾರಿಯಸ್ಸು ಅಧಿಪತಿ ವಾಕ್ಯ ಕೇಳಿದಾಗ ಏನ್ ಮಾಡ್ತಿದ್ದ? ತಡಿತಿದ್ದ. ತಡಿಯುವಾಗ ಪೌಲ ಒಂದು ಮಾತು ಹೇಳ್ತಾರೆ, ಏನಂದ್ರೆ ಇವಾಗ ಏನ್ ಮಾಡ್ತಾರೆ, ಕೆಲವು ದಿವಸಗಳ ಕಾಲ ಕಣ್ಣು ಕಾಣದೆ ಹೋಗಲಿ ಅಂತ ಕೇಳೋದಕ್ಕೆ ಏನ್ ಮಾಡ್ತಾರೆ, ಕೂಡ ಕಾಣಲೇ ಇಲ್ಲ ಅವರಿಗೆ. ಅವ್ರು ಪರಡಿದ್ದಾರೆ. ಎಷ್ಟು ಜನ ನಂಬ್ತೀರಿ? ದೇವರ ಆತ್ಮನಿಂದ ನೀನು ತುಂಬಲ್ಪಟ್ಟು ಮಾತನಾಡುವಾಗ ಅಲ್ಲಿ ಕೆಲವೊಂದು ಅದ್ಭುತಗಳನ್ನು ದೇವರು ಮಾಡುತ್ತಾನೆ. ಯೋಶುವನನ್ನು ನೋಡ್ರಿ, ಯೋಶನ ಒಳಗೆ ಆ ಪವಿತ್ರಾತ್ಮನ ಇರಲಿಲ್ಲ. ಆದ್ರೂ ಸಹ ಸೂರ್ಯನೇ ನಿಲ್ಲು ಎಂಬುದಾಗಿ ಹೇಳುವಾಗ ಏನಾಗ್ತದೆ, ಹಣ ಒಡಂಬಡಿಕೆಯ ಭಕ್ತರ ಅಷ್ಟು ಕಾರ್ಯಗಳನ್ನು ಮಾಡಬೇಕಾಗಿದೆ. ಹೊಸ ಒಡಂಬಡಿಕೆಯ ದೇವರ ಮಕ್ಕಳಾದ ನಾವು, ಆತ್ಮದಲ್ಲಿ ಹುಟ್ಟಿದ ನಾವು ಎಷ್ಟು ದೊಡ್ಡ ಕಾರ್ಯವನ್ನು ಮಾಡಬೇಕು ನಾವು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ನಿನ್ನಲ್ಲಿರುವ ಕೊಡುವ ಆತ್ಮ ಅದು ಹೇಳಿ ಆತ್ಮ ಅಲ್ಲ, ಅದು ಬಲದ, ಧೈರ್ಯದ, ಶಿಕ್ಷಣದ ಆತ್ಮ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಈ ಆತ್ಮ ಇರುವಾಗ ನೀನು ಭಯಪಡುವ ಅಗತ್ಯ ಇಲ್ಲ, ಭಯಪಡುವ ಅಗತ್ಯ ಇಲ್ಲ. ನನಗೆ ಖುಷಿಯಾದದ್ದು, ನಾವು ಕೀರ್ತನೆಗಳ ಪುಸ್ತಕ 46ನೇ ಕೀರ್ತನೆಯಲ್ಲಿ ಅಲ್ಲಿ ಬೈಬಲ್ ದೇವರು ನಮಗೆ ಅಷ್ಟೇ ದುರ್ಗವಾಗಿದ್ದಾನೆ, ಇಕ್ಕಟ್ಟಿನಲ್ಲಿ ಆದ ನಮಗೆ ವಿಶೇಷ ಸಹಾಯಕನಾಗಿದ್ದಾನೆ. ನಂತರ ವಾಕ್ಯ ಇರ್ತದೆ, ಆದುದರಿಂದ ಓದಿ ನೋಡಿ, ಪ್ರೈಸರು, ಭೂಮಿಯು ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿದರು, ನಮಗೇನು ಹೇಳ್ತೀರಾ ರೇಖಾ ಏನೇ ಅದು ನನಗೆ ಭಯ ಇಲ್ಲ. ಈ ವಾಕ್ಯ ಯಾರಿಗೆ ಬರ್ತದ್ದು? ಸುತ್ತಮುತ್ತಲು ಎಷ್ಟೇ ಮರ ಇದೆ, ನನ್ನ ಮನೆಯ ಮೇಲೆ ಬಿಡುವುದಿಲ್ಲ. ಮಾತಾಡಿದ್ರೆ ಸಾಕು, ಆ ಮರ ಕೇಳ್ತದೆ. ಮರ ಕೇಳ್ತದಿಲ್ಲ, ಕೇಳ್ತದಿಲ್ಲ. ಎಸ್ ಸ್ವಾಮಿ ಏನ್ ಮಾಡಿದ? ಅಂಜೂರದ ಮರಕ್ಕೆ ಮಾತನಾಡಿದ, ಅದು ಕೇಳಿದ, ಅದು ಕೇಳಿದ. ಒಂದು ಮರ ಕೇಳ್ಬೇಕಾದ್ರೆ ಅಲ್ಲಿ ನಾನು ಹೇಳ್ತೇನೆ, ದೇವರ ಶಬ್ದಕ್ಕೆ ಎಷ್ಟು ಬೆಲೆ ಇದೆ. ಆಮೇಲೆ ನೀನು ನೆಗೆಟಿವ್ ಮಾತಾಡಲೇ ಬೇಡ. ನೀನು ಏನ್ ಮಾತಾಡ್ತಿ ಅದೇ ನಿನ್ನ ಜೀವನದಲ್ಲಿ ನಡೆಯುತ್ತದೆ. ದೇವರ ಮಕ್ಕಳಿಗೆ, ನಮಗೆ ದೇವರು ನಮ್ಮ ನಾಲಿಗೆ ಏನ್ ಮಾಡಿದ್ದಾರೆ? ಜೀವವನ್ನು ಇಟ್ಟಿದ್ದಾರೆ. ಜೀವ ಮತ್ತು ಮರಣ ಎರಡು ಸಿಕ್ಕಿದ್ದಾರೆ ನೋಡಿ. ಆಮೇಲೆ ನಾವು ಮಾತಾಡೋದು ಎಚ್ಚರ ಇರಬೇಕು. ಇವತ್ತು ಅನೇಕರು ಜೀವಿತದಲ್ಲಿ ಪ್ರಾಬ್ಲಮ್ ಹೇಗೆ ಎಲ್ಲಿಂದ ಬರ್ತದೆ? ಬಾಯಿಕ, ನಾಲಿಗೆಯಿಂದಲೇ ಬರ್ತದೆ. ತನ್ನ ಬಾಯನ್ನು ಕಾಯುವವನೇನು ಕಾಯುತ್ತಾನಂತೆ? ಜೀವವನ್ನು ಕಾಯ್ತಾನಂತೆ. ಇವತ್ತು ನಾವು ಕಾಯಬೇಕು, ನೆಗೆಟಿವ್ ಮಾತನಾಡೋದೇ ಬೇಡ. ಹೇಳಿ, ನನ್ನ ಕುಟುಂಬ ದೇವರು ಸುಭದ್ರ ಮಾಡಿರ್ತಾನೆ, ನನ್ನ ಸಭೆಯನ್ನು ದೇವರು ಕಾಪಾಡ್ತಾನೆ. ಅಲ್ಲಿ ಬೈಬಲ್ ಹೇಳ್ತಾರೆ, ನಮಗೇನು ಭಯ ಇಲ್ಲ. ನಂತರ ವಾಕ್ಯ, ಸಮುದ್ರ ಘೋಷಿಸುತ್ತಾ ನೊರೆಯನ್ನು ಕಾರಿದರೇನು ನೋಡಿ, ಅದರ ಅಲ್ಲೋ ಕಲ್ಲೋಲಗಳಿಂದ ಪರ್ವತಗಳು ಚಲಿಸಿದರೇನು? ಒಂದು ನದಿಯದೆ ಅದರ ಕಾಲುವೆಗಳು ಪರಾತ್ಮರನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವನಗರವನ್ನು ಏನು ಮಾಡ್ತದಂತೆ? ಹಾಗಾದ್ರೆ ನಾವು ಯಾರ ನಿವಾಸ? ದೇವರ ನಿವಾಸ. ಈ ನಿವಾಸಕ್ಕೆ ಯಾವಾಗ ಸಂತೋಷ ಆಗ್ಬೇಕಂತ ದೇವರು ಇಷ್ಟಪಡ್ತಾ ಇದ್ದಾರೆ. ಆಮೇಲೆ ನನ್ನ ಲೋಕದಲ್ಲಿ ಎಷ್ಟೇ ನದಿಗಳಿವೆ, ಆದರೆ ಆ ನದಿ ತುಂಬಿದ್ರೆ ಏನಾಗ್ತದೆ? ಲೋಕದವರಿಗೆ ಏನಾಗ್ತದೆ? ಅದರಲ್ಲಿ ಪ್ರಾಬ್ಲಮ್ ಬರ್ತದೆ. ಆದರೆ ಈ ನದಿ ನಮಗೆ ತುಂಬುವಾಗ ಆ ನದಿಯಿಂದ ಹಾನಿಯಾಗದಾಗಿ ದೇವರು ಕಾಪಾಡ್ತಾನೆ. ಎಷ್ಟು ಜನ ನಂಬ್ತೇನೆ? ನಾನು ನಂಬ್ತೇನೆ. ಹಲ್ಲೆಲೂಯಾ. ಇವತ್ತು ನಮಗೆ ಕೊಟ್ಟ ಜವಾಬ್ದಾರಿಯನ್ನು ನಾವು ಮಾಡುವ, ದೇವರು ಹೇಳಿದಾಗೆ ನಾವು ಜೀವಿಸುವ. ನಾನು ಹೇಳ್ತೇನೆ, ನಾವು ಹೇಗೆ ಜೀವಿಸ್ತೀವಿ ಅದೇ ಇಂಪಾರ್ಟೆಂಟ್. ಆಮೇಲೆ ಸತ್ಯವೇದದಲ್ಲಿ ನಾವು ಅನೇಕ ಭಕ್ತರು ಹೇಗೆ ಜೀವಿಸಿದ್ರು? ನಂಬಿಕೆಯಿಂದಲೇ ಜೀವಿಸಿದ್ರು. ಇವತ್ತು ನಾವು ನಂಬಿಕೆಯಿಂದ ಜೀವಿಸುವ, ನಂಬಿಕೆಯಿಂದ ಮಾತನಾಡುವ. ನಾನು ಹೇಳ್ತೇನೆ, ಶೂನ್ಯವಾದ ಈ ಭೂಮಿಯನ್ನು ದೇವರು ಹೇಗೆ ಮಾಡಿದ? ಮಾತಿನಿಂದ ಉಂಟು ಮಾಡಿದೆ. ಇವತ್ತು ನಿನ್ನ ಮಾತಿನಲ್ಲಿ ಏನುಂಟು? ಶಕ್ತಿ ಉಂಟು. ಆಮೇಲೆ ಶಕ್ತಿ ಉಂಟು. ಇವತ್ತು ದೇವರ ವಾಕ್ಯವನ್ನು ನೀವು ಮಾತನಾಡಿ, ಎಲ್ಲ ಬದಲಾವಣೆ ಆಗ್ತದೆ, ಎಲ್ಲ ಬದಲಾವಣೆ ಆಗ್ತದೆ. ಅಲ್ಲಿ ನೋಡಿ, ಆ ಒಂದು ಸುವಾರ್ತೆ ಸಾರ್ಲಿಕ್ಕೋಸ್ಕರ, ಆ ಯೆಹೂದ್ಯರಲ್ಲಿ ಹೋಗ್ಲಿಕ್ಕೋಸ್ಕರ ಪೌಲನು ಏನ್ ಮಾಡ್ತಾನೆ? ತಿಮೋತಿಗೆ ಏನ್ ಮಾಡ್ತಾನಂತೆ? ಸುನ್ನತಿಯನ್ನು ಮಾಡಿ ಆ ಸ್ಥಳಕ್ಕೆ ಕಳಿಸ್ತಾನೆ. ಅಲ್ಲಿ ತಿಮೋತಿ ಆ ಸ್ಥಳಕ್ಕೆ ಹೋಗಿ ಒಳ್ಳೆ ಸೇವೆ ಮಾಡ್ತಾನೆ.
ಅಲ್ಲಿ ಅವನಿಗೆ ಗೊತ್ತುಂಟು ಇದರಿಂದ ಏನು ಪ್ರಯೋಜನ ಇಲ್ಲ. ಆದ್ರೆ ನಾನು ಹೋಗ್ಬೇಕಾದ್ರೆ, ನಾನು ಸ್ವೀಕಾರ ಮಾಡ್ಬೇಕಾದ್ರೆ ಇದು ತಗೊಳ್ಳದೆ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ದೇವರು ಒಂದೊಂದು ಆತ್ಮಗಳ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾರೆ, ಎಷ್ಟು ಕಾಳಜಿ ವಹಿಸ್ತಾರೆ. ನಾನು ಹೇಳ್ತೇನೆ, ಒಂದೊಂದು ಆತ್ಮ ದೇವರಿಗೆ ಪ್ರೀಶಿಯಸ್ ಆಗಿದೆ. ಇವತ್ತು ನಿನ್ನ ಆತ್ಮ ದೇವರಿಗೆ ಪ್ರೀಶಿಯಸ್ ಆಗಿದೆ, ನಿನ್ನ ಕುಟುಂಬ ದೇವರಿಗೆ ಪ್ರೀಶಿಯಸ್ ಆಗಿದೆ. ನಾವು ಪ್ರಾರ್ಥನೆ ಮಾಡೋಣ, ನಶಿಸುವ ಆತ್ಮಗಳು ರಕ್ಷಣೆ ಹೊಂದಬೇಕು. ಇವತ್ತು ಅನೇಕರು ಅಲ್ಲಿ ಕುರುಡುತನದಿಂದ ಜೀವಿಸ್ತಾ ಇದ್ದಾರೆ, ಅನೇಕರು ಅದ್ಭುತಕ್ಕೋಸ್ಕರ ಮಾತ್ರ ಜೀವಿಸ್ತಿದ್ದಾರೆ. ಆದರೆ ಯಾರು ದೇವರಿಗೋಸ್ಕರ ನಿತ್ಯ ಜೀವಕ್ಕೋಸ್ಕರ ಜೀವಿಸುವವರಿಲ್ಲ. ಆದರೆ ಅಪೊಸ್ತಲರಿಲ್ಲ, ಅವರು ನಿತ್ಯ ಜೀವಕ್ಕೋಸ್ಕರ ದೇವರಿಗೆ ಮುಂದೆ ಕೊಡುವ ಆ ಬಹುಮಾನಕ್ಕೋಸ್ಕರ, ಆ ಒಂದು ನಿತ್ಯ ಜೀವಕ್ಕೋಸ್ಕರ ಅವರು ತಮ್ಮ ಜೀವಿತದಲ್ಲಿ ಅವರು ಏನ್ ಮಾಡ್ತಾರೆ, ಅವರು ಮುಂದಕ್ಕೆ ಹೋಗಿ ಸೇವೆ ಮಾಡ್ತಾ ಇದ್ರು. ಇವತ್ತು ನಿನ್ನ ಜೀವಿತದಲ್ಲಿ ಸಹ ದೇವರು ನಿನಗೆ ಒಳ್ಳೆಯ ರಿವಾರ್ಡ್ ಕೊಡುವವನಾಗಿದ್ದಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೇನೆ. ನಾನು ಬಲವಾಗಿ ನಂಬ್ತೇನೆ. ಅಲ್ಲಿ ಅನ್ಯರ ಮಧ್ಯದಲ್ಲಿ ದೇವರು ಬಲವಾಗಿ ಕಾರ್ಯ ಮಾಡಲಿಕ್ಕೆ ಸಾಧ್ಯವಾದದ್ದು ಪವಿತ್ರಾತ್ಮನಾಗಿದ್ದಾನೆ. ಇವತ್ತು ಅದೇ ಪವಿತ್ರಾತ್ಮ ನಮ್ಮ ಮಧ್ಯದಲ್ಲಿದ್ದಾನೆ. ಇವತ್ತು ಅದೇ ಪವಿತ್ರಾತ್ಮ ನಮ್ಮ ಮಧ್ಯೆ ಕಾರ್ಯ ಮಾಡುವವನಾಗಿದ್ದಾನೆ. ಎಷ್ಟು ಜನ ನಂಬ್ತೀವತ್ತು ಪವಿತ್ರಾತ್ಮನೇ ನೀನು ನನ್ನ ಜೊತೆ ಇರುವುದಕ್ಕೆ ಸ್ತೋತ್ರ. ಎಲ್ಲರ ಬಾಯಿಗಳ ತೆರೆದು ಹೇಳ್ರಿ, ಪವಿತ್ರಾತ್ಮನೇ ನೀನು ನನ್ನ ಜೊತೆ ಇರುವುದಕ್ಕೆ ಸ್ತೋತ್ರ. ಶತರಮ ಕರಮನ ಶಿಖರಮನ ಸಿಹಂದನ ರೀದ್ರಮಾನವ ಕರಮನ ಶತರಮನ ಕರಮನ ಸ್ಯಾಂದನ. ಎಲ್ಲರೂ ಸ್ವಲ್ಪ ಸಮಯ ದೇವರಿಗೆ ಸ್ತೋತ್ರ ಹೇಳ್ರಿ. ನನಗೆ ನೀನು ಮಾತ್ರ ಸಾಕು ಸ್ವಾಮಿ, ನನಗೆ ನೀವು ಮಾತ್ರ ಸಾಕು ಸ್ವಾಮಿ. ಓ ನನ್ನ ಮುಂದುಗಡೆ ಹೋಗುವ ಪವಿತ್ರಾತ್ಮ, ನನ್ನ ಬಲಗಡೆಯಲ್ಲಿ ನಿಲ್ಲುವ ಪವಿತ್ರಾತ್ಮ, ನನ್ನ ಜೀವಿತದಲ್ಲಿ ಆಶೀರ್ವಾದವನ್ನು ತರುವ ಪವಿತ್ರಾತ್ಮ. ಪವಿತ್ರಾತ್ಮನಿಲ್ಲದಿದ್ದರೆ ನಮಗೇನು ಮಾಡಲಿಕ್ಕಾಗುವುದಿಲ್ಲ. ಇವತ್ತಿಷ್ಟು ಜನ ಪವಿತ್ರಾತ್ಮನ ಸೆಂಟ್ರಲ್ ಪೋರ್ಷನ್ ಆಗಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ನಾನು ಹೋಗುವ ಸ್ಥಳದಲ್ಲಿ ಪವಿತ್ರಾತ್ಮನ ಕಾರ್ಯ ಮಾಡುತ್ತಾನೆ, ನಾನು ಹೋಗುವ ಕೆಲಸದಲ್ಲಿ ಪವಿತ್ರಾತ್ಮನ ಕಾರ್ಯ ಮಾಡ್ತಾನೆ, ನನ್ನ ಜೊತೆ ಪವಿತ್ರಾತ್ಮನಿದ್ದಾನೆ. ಬೈಬಲ್ ಹೇಳ್ತದೆ, ಸತ್ಯದ ಆತ್ಮನು ಬರುವಾಗ ಅವನು ಎಲ್ಲ ವಿಷಯದಲ್ಲಿ ನಿಮ್ಮನ್ನು ನಡೆಸುತ್ತಾನೆ ಎಂಬುದಾಗಿ. ಇವತ್ತೇನು ನಾನು ಚಿಂತೆ ಮಾಡೋದಿಲ್ಲ, ನನಗೆ ಯಾವ ವಿಷಯದಲ್ಲಿ ಚಿಂತೆ ಮಾಡೋದಿಲ್ಲ. ಪವಿತ್ರಾತ್ಮ ನನ್ನ ಜೊತೆ ಇದ್ದಾನೆ, ಪವಿತ್ರಾತ್ಮ ನಮ್ಮ ಚರಿತೆಯಲ್ಲಿದ್ದಾನೆ. ಇವತ್ತು ಆತ ನಮಗೆ ಆಶ್ಚರ್ಯವಾಗಿದ್ದಾನೆ, ಆತ ನಮಗೆ ಕಟ್ಟಿನಲ್ಲಿ ಸಹಾಯವಾಗಿದ್ದಾನೆ. ಥ್ಯಾಂಕ್ ಯು ಪ್ರೀತಿಸಿದವರು ಕೈ ಬಿಟ್ಟ ಸಮಯ ನಿಕ್ಕರದಿ ನನ್ನ ಹೊತ್ತು ಭರವಸೆ ನೀಡಿದೆ. ದೇವರಿಗೆ ಗೊತ್ತಿಲ್ಲದೆ ಯಾವ ಸಂಗತಿಗಳು ನಡೆಯುತ್ತಿಲ್ಲ. ಪೌಲನು ಯೆರೂಸಲೇಮಿಗೆ ಹೋಗುವಾಗ ಅಲ್ಲಿ ಪವಿತ್ರಾತ್ಮನು ಮಾತನಾಡ್ತಾನೆ, ಅಲ್ಲಿ ಬೇಡಿಗಳು ಸಿದ್ಧವಾಗಿದೆ ಎಂಬುದಾಗಿ. ಪೌಲನಿಗೆ ಗೊತ್ತು ಯೆರೂಸಲೇಮಿನಲ್ಲಿ ಬೇಡಿಗಳು ಉಂಟು ಎಂಬುದಾಗಿ. ಪೌಲನಿಗೆ ಗೊತ್ತು
ಇವತ್ತು ತನ್ನ ಪ್ರಾಣ ಮೇಲೆ ಅಪಾಯ ಉಂಟು ಎಂಬುದಾಗಿ. ಆದರೂ ಸಹ ಬೈಬಲ್ ಹೇಳ್ತದೆ, ಪೌಲನು ಆತ್ಮ ನಿರ್ಬಂಧನಾಗಿ ಆ ಸ್ಥಳಕ್ಕೆ ಕಾಲಿಟ್ಟನೆ ಎಂಬುದಾಗಿ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ನಮ್ಮ ಜೀವಿತದಲ್ಲಿ ನಮ್ಮನ್ನು ನಡೆಸುವುದು ಪವಿತ್ರಾತ್ಮನಾಗಿದ್ದಾನೆ. ನಿನ್ನ ಕುಟುಂಬವನ್ನು ಇವತ್ತು ನಡೆಸುವುದು ಪವಿತ್ರಾತ್ಮನಾಗಿದ್ದಾನೆ. ಎಷ್ಟು ಜನ ಇವತ್ತು ನಂಬ್ತಾ ಇದ್ದೇನೆ, ಪವಿತ್ರಾತ್ಮ ನನ್ನ ಸಂಗಡ ಇರುವುದರಿಂದ ನಾನು ಭಯಪಡುವುದೇ ಇಲ್ಲ. ಲೋಕದಲ್ಲಿ ಏನೇ ನಡೆಯಲಿ, ಬೇರೆ ಮನೆಯಲ್ಲಿ ಏನೇ ನಡೆಯಲಿ, ಆದರೆ ನನ್ನ ಜೀವಿತ ದೇವರಿಗೆ ಬಿಟ್ಟುಕೊಟ್ಟದ್ರಿಂದ ನನ್ನ ಜೀವಿತವನ್ನು ದೇವರೇ ನಡೆಸ್ತಾನೆ. ನಾನು ಭಯಪಡುವುದಿಲ್ಲ, ನಾನು ಕರ್ತನನ್ನು ಬಿಟ್ಟು ಹಿಂಜರಿಯುವುದಿಲ್ಲ. ನನ್ನ ಓಟ ಅದು ಮುಂದಕ್ಕೆ ಮುಂದಕ್ಕೆ ಮುಂದಕ್ಕೆ, ನಾನು ಮುಂದಕ್ಕೆ ಹೋಗುತ್ತೇನೆ. ನಾನು ಮುಂದಕ್ಕೆ ಹೋಗುತ್ತೇನೆ, ನಾನು ಹಿಂದೆ ಸರಿಯುವುದೇ ಇಲ್ಲ, ಹಿಂದೆ ಸರಿಯುವುದೇ ಇಲ್ಲ. ನನ್ನ ದೇವರು ನನಗೆ ಹೇಳಿದ್ದಾರೆ, ಅಲ್ಲಿಗೆ ನೀನು ಓಟ ಮಾಡಬೇಕು, ನೀನು ಓಟ ಮಾಡಬೇಕು, ನಿನ್ನ ಓಟವನ್ನು ಸರಿಪಡಿಸಬೇಕು ಅಂತ ದೇವರು ಇಷ್ಟಪಡ್ತಾ ಇದ್ದಾರೆ. ಇವತ್ತು ನಮ್ಮ ಓಟ ಓಡುತ್ತಾ ಇದ್ದೇವೆ ಕ್ರಿಸ್ತನಿಗೋಸ್ಕರ. ಕ್ರಿಸ್ತನಿಗೋಸ್ಕರ ನಾವು ಓಡ್ತಾ ಇದ್ದೇವೆ, ನಾವು ಲೋಕಕ್ಕೋಸ್ಕರ ಓಡ್ತಾ ಇಲ್ಲ ಪ್ರಿಯರೇ. ಇವತ್ತು ನೀನು ಇಲ್ಲಿ ಬಂದದ್ದು ಕ್ರಿಸ್ತನಿಗೋಸ್ಕರ, ಕ್ರಿಸ್ತನನ್ನು ಆರಾಧಿಸಲಿಕ್ಕೆ ಬಂದಿದ್ದೀವಿ. ನಾನು ಒಂದು ವಿಷಯ ಇಷ್ಟಪಡ್ತೇನೆ, ಕ್ರಿಸ್ತನನ್ನು ಆರಾಧಿಸಿದರೆ ಕ್ರಿಸ್ತನೇ ಪ್ರತಿಫಲ ಕೊಡುತ್ತಾನೆ, ಕ್ರಿಸ್ತನೇ ನಿನ್ನನ್ನು ಆಧರಿಸುತ್ತಾನೆ, ಕ್ರಿಸ್ತನೇ ನಿನ್ನನ್ನು ಗೌರವಿಸುತ್ತಾನೆ. ಥ್ಯಾಂಕ್ ಯು ಜೀಸಸ್. ನಮ್ಮೊಂದಿಗೆ ಮಾತನಾಡಿದಕ್ಕೆ ನಿನಗೆ ಸ್ತೋತ್ರ. ಈ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡುತ್ತೇನೆ. ದೇವರು ಎಷ್ಟು ಮಳೆ ಬಂದರೂ ಸಹ ನಿನ್ನನ್ನು ಆರಾಧಿಸಲಿಕ್ಕೆ ಬಂದ ಮಕ್ಕಳು ಹಾಗೆ ಹೋಗೋದಿಲ್ಲ ಸ್ವಾಮಿ. ನೀನು ಅವರ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡೋದಕ್ಕೆ ನಿಮಗೆ ಸ್ತೋತ್ರಪ್ಪ. ಇವರ ವಿರುದ್ಧವಾಗಿ ಏನೇ ಬಂದರೂ ಸಹ ಅದನ್ನು ಶಾಂತಪಡಿಸುವ ದೇವರಾಗಿರೋದಕ್ಕೆ ಸ್ತೋತ್ರ. ಎಸ್, ಯಾವ ಶತ್ರು ಇವರನ್ನು ಕೊಟ್ಟದಾಗಿ ಇವರನ್ನು ಬೇರೆ ಹಾಕಿದ್ದಕ್ಕೆ ನಿನಗೆ ಸ್ತೋತ್ರಪ್ಪ. ನೀನು ಆಶ್ಚರ್ಯವಾಗಿರೋದಕ್ಕೆ ನಿನಗೆ ಸ್ತೋತ್ರಪ್ಪ. ತಿರುಗಿ ಹೋಗುವಾಗ ಸುರಕ್ಷಿತವಾಗಿ ಅವರನ್ನು ಮುಟ್ಟಿಸೋದಕ್ಕೆ ನಿನಗೆ ಸ್ತೋತ್ರಪ್ಪ. ದೇವರೇ, ಈ ದಿನ ನಮ್ಮೊಂದಿಗೆ ಮಾತನಾಡಿದಕ್ಕೆ ನಿನಗೆ ಸ್ತೋತ್ರಪ್ಪ. ಎಲ್ಲವೂ ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನೆ. ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೆನ್. ಅಲ್ಲೆಲ್ಲರ ಜೊತೆಗೆ ಅತ್ಯಾಶೀರ್ವಾದ ಮಾಡಿಕೊಂಡು ದೇವರ ಪ್ರೀತಿಯು ಪರಿಶುದ್ಧಾತ್ಮನ ನಿರಂತರ ಸಹವಾಸ